ಓಂ ಶಾಂತಿ 11 ಜೂನ್ 2026 प्रातः मुरली बाप दादा मधुबन। मीठे बच्चे, पूरा वर्षा लेने के लिए एक बाप से पूरी प्रीत रखो। तुम्हारी प्रीत किसी भी देहदारी से नहीं होनी चाहिए। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರಿಂದ ಪೂರ್ತಿ ಆಸ್ತಿ ತಗೊಳ್ಳಿಕ್ಕೆ ಒಬ್ಬ ತಂದೆಯೊಂದಿಗೆ ಪೂರ್ಣವಾದ ಪ್ರೀತಿಯನ್ನ ಇಟ್ಕೊಳ್ಳಿ. 100% ಪೂರಾ ಆಸ್ತಿ ತಗೋಬೇಕಂದ್ರೆ ಒಬ್ಬ ತಂದೆಯೊಂದಿಗೆ ಮಾತ್ರ ಪೂರ್ಣ ಪ್ರೀತಿಯನ್ನ ಇಟ್ಕೊಳ್ಳಿ. ನಿಮ್ಮ ಪ್ರೀತಿ ಯಾವುದೇ ದೇಹದಾರಿಗಳಲ್ಲಿ ಇರಬಾರ್ದು. ಯಾವುದೇ ದೇಹದಾರಿಗಳು, ಶಿವಬಾಬೋರು ಹೊರತುಪಡಿಸಿ ಎಲ್ಲರೂ ದೇಹದಾರಿಗಳೇ. ಯಾವ ದೇಹದಾರಿಗಳಲ್ಲೂ ನಿಮ್ಮ ಪ್ರೀತಿಯನ್ನ ಇಡಬೇಡಿ. 100% ಪ್ರೀತಿ ಒಬ್ಬ ನಿರಾಕಾರ ತಂದೆಯಲ್ಲಿ ಮಾತ್ರ ಇಡಿ. ಆವಾಗ ಪೂರ್ಣ ಆಸ್ತಿಯನ್ನ ಪಡ್ಕೊಳ್ತೀರಿ. प्रश्न, जो अपने दैवी संप्रदाय के होंगे उनके सामने कौन से अक्षर घूमते रहेंगे? ಪ್ರಶ್ನೆ ಆಗಿದೆ, ಯಾರು ತನ್ನ ದೈವಿ ಸಂಪ್ರದಾಯದವರು ಅವ್ರ ಮುಂದೆ ಯಾವ ಅಕ್ಷರ ಅಂದ್ರೆ ಯಾವ ಮಾತು ಅವ್ರ ಕಣ್ಮುಂದೆ ತಿರುಗ್ತಾ ಇರುತ್ತೆ? उत्तर, जब तुम उन्हें बताएंगे कि बाप को याद करने से विक्रम विनाश होते हैं और दैवी देवता धर्म की स्थापना होती है, तो ये अक्षर उनके सामने घूमते रहेंगे. ಯಾರು ದೇವತಾ ಧರ್ಮದ ಆತ್ಮಗಳು, ದೈವಿ ಸಂಪ್ರದಾಯದವರು, ಯಾವಾಗ ನೀವು ಅವರಿಗೆ ತಿಳಿಸ್ಕೊಡ್ತೀರಿ ಬಾಬೋರನ್ನ ನೆನ್ಪು ಮಾಡಿ, ಅದರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಈಗ ಶಿವಬಾಬೋರ್ ಬಂದಿದ್ದಾರೆ, ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ, ಇದೆಲ್ಲ ನೀವು ಯಾವಾಗ ಅವ್ರಿಗೆ ಹೇಳ್ತಿರೋ ಅವ್ರ ಬುದ್ಧಿಯಲ್ಲಿ ಅವರ ಕಣ್ಣಲ್ಲಿ ಇದೇ ಅಕ್ಷರಗಳು ತಿರುಗ್ತಾ ಇರುತ್ತೆ, ಅದೇ ವಿಚಾರಗಳು ಬರ್ತಾ ಇರುತ್ತೆ. उनकी बुद्धि में आएगा हमें देवता बनना है, इसीलिए हमारा खान पान शुद्ध होना चाहिए. ಅವರ ಬುದ್ಧಿಗೆ ಬರುತ್ತೆ ನಾನು ದೇವತೆ ಆಗ್ಬೇಕು, ಆದ್ದರಿಂದ ನಮ್ಮ ಆಹಾರ ಪಾನೀಯ ಶುದ್ಧವಾಗಿರ್ಬೇಕು. ಅವರಿಗೆ ಬಾಬೋರ ಶ್ರೀಮತಗಳನ್ನ ಹೇಳೋ ಅಗತ್ಯ ಬರೋದಿಲ್ಲ. ಅವರಿಗೆ ಸ್ವಲ್ಪ ಅರಿವಿಗೆ ಬಂತು ಅಂದ ತಕ್ಷಣ ಧಾರಣೆಗೆ ಬಂದ್ಬಿಡುತ್ತೆ. ಅವರಿಗೆ ನಾವು ಆಹಾರ ಪಾನೀಯ ಶುದ್ಧವಾಗಿರ್ಬೇಕು, ನಾವು ದೇವತೆ ಆಗ್ತಾ ಇದ್ದೀವಿ, ಇದೆಲ್ಲ ಅವ್ರ ಬುದ್ಧಿಗೆ ಬಂದ್ಬಿಡುತ್ತೆ. ಯಾರಿಗೆ ಬರುತ್ತೆ ಇದೆಲ್ಲ? ಯಾರು ದೈವಿ ಸಂಪ್ರದಾಯದ ಆತ್ಮಗಳಿರ್ತಾರಲ್ಲ ಅವರಿಗೆ ಇದೆಲ್ಲ ಅರ್ಥ ಬೇಗ ಆಗ್ಬಿಡುತ್ತೆ. ಗೀತ್ ಬೋಲಾ ನಾಥ್ ಸೆ ನಿರಾಲ और कोई नहीं. ओम शांति. बोला नाथ के बच्चे सुन रहे हैं किससे? बोला नाथ से. ಬೋಲಾನಾಥ್ ಶಿವ್ ಕೋ ಹಿ ಕಹಾ ಜಾತಾ ಹೈ. ಮುರಳಿಯಲ್ಲಿ ಹಾಡಾಗಿದೆ, ಬೋಲಾನಾಥ ಎಲ್ಲರಿಗಿಂತ ಭಿನ್ನ, ಅವರು ಎಲ್ಲವನ್ನೂ ಸುಧಾರಣೆ ಮಾಡೋರು. ಬೋಲಾನಾಥನ ಮಕ್ಕಳು ಕೇಳಿಸ್ಕೊತಾ ಇದ್ದೀರಿ ಅಲ್ವಾ? ಯಾರಿಂದ ಕೇಳಿಸ್ಕೊತಾ ಇದ್ದೀರಿ? ಬೋಲಾನಾಥನಿಂದ ಕೇಳಿಸ್ಕೊತಾ ಇದ್ದೀರಿ. ಬೋಲಾನಾಥ ಅಂತ ಹೇಳೋದು ಶಿವ್ ಬಾಬೋರಿಗೆ, ಅವ್ರ ಹೆಸರೇ ಶಿವ. ಬೋಲಾನಾಥನ ಮಕ್ಕಳಂತ ಹೇಳಿ ಅರ್ಥಾತ್ ಶಿವನ ಮಕ್ಕಳಂತಾದ್ರೂ ಹೇಳಿ, ಎರಡು ಒಂದೇ. ಆತ್ಮಾಯೇ ಸುನ್ ರಹಿ ಹೇ ಇನ್ ಕಾನೂನ್ಸ್. ನೀವು ಆತ್ಮ ಹೆಂಗ್ ಕೇಳಿಸ್ಕೊತಾ ಇದ್ದೀರಿ? ಈ ಕಿವಿಗಳ ಮೂಲಕ. ಈಗ ನಿಮ್ಮ ಮಕ್ಕಳು ಆತ್ಮ ಅಭಿಮಾನಿಗಳಾಗಿದ್ದೀರಿ. ಬಚ್ಚೆ ಟೇಪ್ ಪರ್ ಭಿ ಮುರಳಿ ಸುನ್ತೆ ತೋ ಸಮಜ್ತೆ ಶಿವ ಬಾಬಾ ಹಮ್ಕೋ ಅಪ್ನಾ ಪರಿಚಯ ದೇತೆ ಹೇ, ಮೈ ಸಭಿ ಆತ್ಮೋ ಕಾ ಬಾಪ್ ಹೂಂ. ಹೇಗೆ ಟೇಪ್ ರೆಕಾರ್ಡ್ ಇಂದನೂ ಮುರಳಿ ಕೇಳ್ತೀರಿ ಅಂದ್ರೂ ಗೊತ್ತಾಗುತ್ತೆ, ಇದು ಶಿವ ಬಾಬೋರು ತನ್ನ ಪರಿಚಯನ ಕೊಡ್ತಾ ಇದ್ದಾರೆ. ಬೋಲಾನಾಥ ಅಂದ್ರೆ ತನ್ನ ಪರಿಚಯ ಕೊಡ್ತಾ ಇದ್ದಾರೆ. ಬಾಬೋರೇ ಹೇಳ್ತಾರೆ, ನಾನು ನೀವೆಲ್ಲ ಆತ್ಮಗಳಿಗೆ ತಂದೆ. ಯಾರನ್ನ ನೀವು ಪರಂಪಿತ ಪರಮಾತ್ಮ ಅಂದ್ರೆ ಪರಮ ಆತ್ಮ ಅಂತ ಕರಿತೀರಿ, ಅವರನ್ನ ಸದಾ ಫಾದರ್ ಅಂತ ಕರೀಲಾಗುತ್ತೆ. ಕೌನ್ ಕೇತೆ ಹೇ? ಇವ ಫಾದರ್ ಹೇ ಆತ್ಮ. ಯಾರು ಹೇಳೋದು? ಪರಂಪಿತ ಫಾದರ್ ಅಂತ ಯಾರು ಹೇಳೋದು? ಆತ್ಮ ಹೇಳುತ್ತೆ. ಆತ್ಮ ಕೋ ಅಬ್ ಜ್ಞಾನ್ ಮಿಲಾ ಹೇ ಅವ್ರ ಕೋಯಿ ಮನುಷ್ಯ ಮಾತ್ರ ಕೋ ಯೇ ಜ್ಞಾನ್ ನಹಿ ಹೇ. ಆತ್ಮಕ್ಕೆ ಈಗ ಈ ಜ್ಞಾನ ಸಿಕ್ಕಿದೆ, ಇನ್ಯಾವ ಮನುಷ್ಯ ಮಾತ್ರರಿಗೂ ಈ ಜ್ಞಾನ ಇಲ್ಲ. ನಾವು ಮಕ್ಕಳ ಹೊರತು
ಇನ್ಯಾವ ಮನುಷ್ಯ ಮಾತ್ರರಿಗೂ ಈ ಜ್ಞಾನ ಇಲ್ಲ. ನಾವು ಆತ್ಮಗಳಿಗೆ ಇಬ್ರು ತಂದೆ ಇದ್ದಾರೆ. ಒಬ್ರು ಸಾಕಾರ ತಂದೆ, ಮತ್ತೊಬ್ರು ನಿರಾಕಾರ ತಂದೆ. ನಿರಾಕಾರ ತಂದೆಯನ್ನೇ ಪರಂಪಿತ ಅಂತ ಕರೀಲಾಗುತ್ತೆ. ಸಮಜಾನಿ ಅವ್ರ ಕೋಯಿ ದೇನ ಸಕೆ. ಮತ್ತೆ ಹೇಳ್ತಾರೆ ಬಾಬೋರು, ಈ ತಿಳುವಳಿಕೆ ಬಾಬೋರ್ ಹೇಳೋದನ್ನ ಇನ್ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಬಾಪ್ಗೆ ಸಿವರ್ ಕೋಯಿ ಪೂಚ್ ನ ಸಕೆ. ಬಾಬೋರ್ ವಿನಃ ಇಂತಹ ಪ್ರಶ್ನೆಗಳನ್ನ ಯಾರು ಕೇಳಕ್ ಸಾಧ್ಯ ಇಲ್ಲ. ಬೋಲಾನಾಥನಿಂದ ನಿಮ್ ಮಕ್ಕಳು ಕೇಳಿಸ್ಕೊತಾ ಇದ್ದೀರಿ ಅಂದ್ರೆ ಯಾರಿಂದ ಕೇಳಿಸ್ಕೊತಾ ಇದ್ದೀರಿ, ಯಾರು ಹೇಳ್ತಾ ಇರೋರು? ಈ ತರ ಪ್ರಶ್ನೆ ಇನ್ಯಾರು ಕೇಳಲಿಕ್ ಸಾಧ್ಯ ಇಲ್ಲ. बाप ही पूछते हैं तुम जो कहते हो परम पिता परमात्मा गॉड फादर व तुम किसके लिए कहते हो. ಬಾಬೋರೇ ಕೇಳ್ತಾರೆ, ನೀವ್ ಯಾರನ್ನ ಪರಂಪಿತ ಪರಮಾತ್ಮ ಅಂತ ಕರಿತೀರಿ, ಗಾಡ್ ಫಾದರ್ ಅಂತ ಕರಿತೀರಿ. ಅವರು ತುಮ್ ಕಿಸ್ಕೆ ಲಿಯೇ ಕೇತೆ ಹೋ, ಅದು ಯಾರಿಗ್ ಹೇಳ್ತೀರಿ? ಲೌಕಿಕ ತಂದೆಗೋ ಪಾರಲೌಕಿಕ ತಂದೆಗೆ ಹೇಳ್ತಿರೋ? ಲೌಕಿಕ ತಂದೆಗೆ ಗಾಡ್ ಫಾದರ್ ಅಂತ ಕರಿಬೋದಾ? ಹಿಂದಿ ಮೇ ಅಕ್ಷರ್ ಬಿ ಹೇ ಪರಂಪಿತ. ಗಾಡ್ ಫಾದರ್ ಅಂದ್ರೆ ಹಿಂದಿಯ ಶಬ್ದ ಪರಂಪಿತ. ಅವರು ಒಬ್ರೇ ನಿರಾಕಾರ, ಈಶ್ವರ ಪ್ರಭು ಭಗವಾನ್. ತೋ ಕೆಹನೆ ಸೆ ಬಾಪ್ ಸಿದ್ಧ ನಹೀ ಹೋತಾ ಹೈ. ಈ ತರ ಹೇಳೋದ್ರಿಂದ ತಂದೆ ಅನ್ನೋ ಸಂಬಂಧ ಸಿದ್ಧ ಆಗೋದಿಲ್ಲ. ಗಾಡ್ ಫಾದರ್ ಅನ್ನೋದು ತುಂಬಾ ಚೆನ್ನಾಗಿದೆ. ಆತ್ಮ ಹೇಳುತ್ತೆ ಅವ್ರು ನಮ್ ತಂದೆ, ಗಾಡ್ ಫಾದರ್ ನನ್ ತಂದೆ ಅಂತ ಹೇಳುತ್ತೆ. ಲೌಕಿಕ ಫಾದರ್ ಕೇವಲ ಶರೀರಕ್ಕೆ ತಂದೆ ಅವರು. ತುಮ್ ಸಬ್ಸೆ ಪೂಛಾ ಜಾತಾ ತುಮ್ಕೋ ಕಿತನೆ ಫಾದರ್ಸ್ ಹೇ. ನಿಮ್ಮೆಲ್ಲರನ್ನು ಬಾಬೋರು ಕೇಳ್ತಾ ಇದ್ದಾರೆ, ಎಷ್ಟು ಜನ ತಂದೆ? ಒಬ್ರು ಲೌಕಿಕ ಮತ್ತೊಬ್ರು ಪಾರಲೌಕಿಕ. ದೋನೋಮೆ ಬಡಾ ಕೌನ್? ಬಾಬೋರ್ ಚಿಕ್ಕ ಬೇಬಿಗಳಿಗೆ ಹೆಂಗ್ ಹೇಳ್ಕೊಡ್ತಾರಲ್ಲ ಹಂಗ್ ಹೇಳ್ಕೊಡ್ತಾರೆ. ಇವರಿಬ್ರು ತಂದೆನ ಮುಂದಿಟ್ಕೊಂಡು ಹೇಳಿ, ಇವರಿಬ್ರಲ್ಲಿ ಯಾರು ದೊಡ್ಡವರು? ಅವಶ್ಯಕವಾಗಿ ಎಲ್ಲರೂ ಹೇಳ್ತೀರಿ ಪಾರಲೌಕಿಕ ತಂದೆ. ಉನ್ಕಿ ಮಹಿಮಾ ಹೈ ಸಪತಿತೋಂ ಕೋ ಪಾವನ್ ಬನಾನೆ ವಾಲಾ ಪಾರಲೌಕಿಕ್ ಬಾಪ್. ಅವರ ಮಹಿಮೆ ಎಲ್ಲರನ್ನೂ ಪತೀತರಿಂದ ಪಾವನ ಮಾಡೋ ಪಾರಲೌಕಿಕ ತಂದೆ ಅವರು. ಯೇ ಭಿ ಅಭಿ ತುಮ್ ಸಮಜ್ತೆ ಹೋ. ಇದು ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ದುನಿಯಾ ಮೇ ಕೋಯಿ ಭಿ ನಹಿ ಸಮಜ್ತೆ ಹೇ. ಜಗತ್ತಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಪಾರಲೌಕಿಕ ತಂದೆ ಪ್ರೀತಿಯ ಸಾಗರ, ನಿಮ್ಮ ಪ್ರೀತಿ ಯಾರ ಜೊತೆ ಇದೆ? ತುಮ್ಕೋ ಪಾರಲೌಕಿಕ್ ಬಾಪ್ ಸೆ ಪ್ರೀತ್ ಹೇ, ಔರೋಂ ಕಿ ಹೇ ವಿನಾಶ್ ಕಾಲೆ ವಿಪರೀತ ಬುದ್ಧಿ. ನಿಮಗೂ ಜಗತ್ತಿನ ಆತ್ಮಗಳಿಗೂ ಏನ್ ವ್ಯತ್ಯಾಸ? ನಿಮ್ಮ ಪ್ರೀತಿ ಪಾರಲೌಕಿಕ ತಂದೆ ಜೊತೆ ಇದೆ, ಬೇರೆಯವ್ರದ್ದು ಇವಾಗ ವಿನಾಶ ಕಾಲೆ ವಿಪರೀತ ಬುದ್ಧಿ. ಈಗ ಎಲ್ಲರದು ವಿನಾಶದ ಸಮಯ. ಅದೇ ಮಹಾಭಾರತ ಯುದ್ಧ ಈಗ ಆಗುತ್ತೆ. ಏರೋಪ್ಲೇನ್ टैंक आदि एक दो को सप्लाई कर रहे हैं, सबको देते जाते हैं पैसे से, जिसको जो चाहिए उनको देते जाते, उधार पर भी लेते. तो प्लेन बारूद आदि सब खरीद करते हैं. ನೋಡಿ, ವಿನಾಶಕ್ಕೆ ಎಲ್ಲ ಸಿದ್ಧತೆಗಳು ಇದೆ. ವಿನಾಶ ಕಾಲೆ ವಿಪರೀತ ಬುದ್ಧಿ, ವಿನಾಶದ ಸಮಯ ಇದು. ಅದೇ ಮಹಾಭಾರತ ಯುದ್ಧ ಈಗ ಆಗುತ್ತೆ. ಏರೋಪ್ಲೇನು, ಟ್ಯಾಕ್ಸು, ಮತ್ತೊಂದು ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಹೇಳ್ತಾರೆ ಹಣದಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ. ಹಣ ಇಲ್ಲ ಅಂದ್ರೂ ಇಂಥ ಸಾಧನಗಳನ್ನ ಸಾಲದ ರೂಪದಲ್ಲಾದ್ರೂ ಕೊಂಡ್ಕೋತಾರೆ. ಲೈನು, ಬಾಂಬ್ಸು, ಗುಂಡು ಎಲ್ಲ ಖರೀದಿ ಮಾಡ್ತಾರೆ. ಎಸ್ಸಬ್ ಚೀಸೆ ಬಡಿ ಮೆಹಂಗಿ ಹೋತಿ ಹೇ. ಬಾಬಾ ಹೇಳ್ತಾರೆ, ಇದೆಲ್ಲ ತುಂಬಾ ಹೆಚ್ಚು ಬೆಲೆ ಬಾಳುತ್ತೆ. ವಿನಾಶಕಾರಿ ವಸ್ತುಗಳು ಹೆಚ್ಚು ಬೆಲೆ ಬಾಳುತ್ತೆ. ವಿಲಾಯತ್ ವಾಲೆ ಬನಾತೆ ವ ಫಿರ್ ಬೇಚ್ತೆ ರೇತೆ ಹೇ. ಬೇರೆ ಬೇರೆ ದೇಶದವ್ರು ಮಾಡ್ತಾರೆ, ಅದನ್ನ ಮಾರ್ತಾರೆ. ಯಾರಿಗ್ ಬೇಕು ಅವ್ರು ತಗೊಳ್ತಾರೆ. ಭಾರತವಾಸಿ ಥೋಡಿ ಏರೋಪ್ಲೇನ್ ಆದಿ ಬೇಚ್ತೆ ಹೇ. ಸಬ್ ಚೀಜೆ ಬಾಹರ್ ಸೆ ಆಯಿ ಹುಯಿ ಹೇ. ಭಾರತವಾಸಿಗಳು ವಿಮಾನ ಮಾರೋದಲ್ಲ, ಅದೆಲ್ಲ ವಸ್ತುಗಳು ಹೊರ ದೇಶಗಳಿಂದ ಬಂದಿರೋದು. ಅಬ್ ಜೋ ಚೀಸ್ ಖರೀದ್ ಕರೆಂಗೆ ಸೊ ಜರೂರ್ ಕಾಮ್ ಮೇ ಲಾಯೆಂಗೆ. ಯಾರು ಏನ್ ಖರೀದಿ ಮಾಡ್ತಾರೋ ಅದನ್ನ ಉಪಯೋಗಿಸಕ್ಕೋಸ್ಕರ ಖರೀದಿ ಮಾಡ್ತಾರೆ. ಫೆಂಕ್ನೆ ಕೆ ಲಿಯೆ ಥೋಡಿ ಲೇಂಗೆ. वह है विनाश काले विपरीत बुद्धि यादव संप्रदाय जो यूरोप में रहते हैं. ನಾವು ಹೇಳ್ತಾರೆ, ಯಾರಾದ್ರೂ ಬಿಸಾಡಕ್ಕೋಸ್ಕರ ದುಡ್ಡು ಕೊಟ್ಟು ಕೊಂಡ್ಕೋತಾರೇನು? ಎಲ್ಲರದು ಬುದ್ಧಿ ವಿನಾಶ ಕಾಲೆ ವಿಪರೀತ ಬುದ್ಧಿ ಯಾದವ ಸಂಪ್ರದಾಯ.
ಯಾರು ಯುರೋಪ್ ವಾಸಿಗಳು, ಅದ್ರಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಬಾಂಬ್ಸ್ ಮಾಡೋರು, ಮಾರವರು, ಉಪಯೋಗಿಸೋರು ಎಲ್ಲರೂ ಬಂದ್ಬಿಡ್ತಾರೆ. ಭಾರತ ಅವಿನಾಶಿ ಖಂಡ, ಏಕೆಂದ್ರೆ ಇದು ಅವಿನಾಶಿ ತಂದೆಯ ಬರ್ತ್ ಪ್ಲೇಸ್. ಇದು ಬಾಬೋರ್ ಯಾವಾಗ ಬರ್ತಾರೆ? ಈ ಹಳೆ ಜಗತ್ತಿನ ವಿನಾಶದ ಸಮಯದಲ್ಲಿ ಬರ್ತಾರೆ. ಜನ್ಮ ವಹಾ ಲೇತೆ ಜಹಾ ಕಭಿ ಖತಮ್ ನಹಿ ಹೋತಾ. ಪರಮಾತ್ಮನ ಜನ್ಮ ಬರ್ತ್ ಎಲ್ಲಾಗುತ್ತೆ ಅಂದ್ರೆ ಯಾವುದು ಅವಿನಾಶಿ ಖಂಡ, ಅಲ್ಲಿ ಬಾಬೋರ ಬರ್ತ್ ಪ್ಲೇಸ್. ಭರತ ಖಂಡನೇ ಅವಿನಾಶಿ ಖಂಡ. बाप आया था तब तो शिव जयंती मनाते हैं, परंतु उनको ये पता नहीं है शिव बाबा कब आते हैं. ಬಾಬೋರ್ ಯಾವಾಗ ಬಂದಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಂದಿದ್ರು ಅನ್ನೋದಕ್ಕೋಸ್ಕರನೇ ಶಿವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಆತೆ ಬಿ ಉಸ್ ಸಮಯ ಜಬ್ಕಿ ವಿನಾಶ್ ಕೆ ಲಿಯೆ ತ್ಯಾರಿಯಾ ಹೋ ರಹಿ ಹೇ. ಬಾಬೋರ್ ಬರೋದು ಯಾವಾಗ ಅಂದ್ರೆ ಯಾವಾಗ ಈ ಕಲಿಯುಗದ ಮಹಾವಿನಾಶದ ಸರ್ವ ಸಿದ್ಧತೆಗಳು ನಡೀತಾ ಇರುತ್ತೋ ಅವಾಗ ಬಾಬೋರ್ ಬರ್ತಾರೆ. ಬಾಬಾ कहते हैं वह है यूरोपवासी यादव संप्रदाय जो सतयुग में होते नहीं. ಬಾಬೋರ್ ಹೇಳ್ತಾರೆ, ಮಕ್ಕಳೇ, ಅವರು ಯುರೋಪ್ ವಾಸಿಗಳು, ಯಾದವ ಸಂಪ್ರದಾಯದವರು, ಅವರು ಸತ್ಯಯುಗದಲ್ಲಿ ಬರೋದಿಲ್ಲ. ನ ಬೌದ್ಧಿ ನ ಕ್ರಿಶ್ಚಿಯನ್ ಆದಿ ಹೋತೆ. ನಮ್ಮ ಯುಗದಲ್ಲಿ ಬೌದ್ಧರು ಇರೋದಿಲ್ಲ, ಕ್ರಿಶ್ಚಿಯನ್ಸ್ ಇರೋದಿಲ್ಲ, ಇನ್ಯಾರು ಇರೋದಿಲ್ಲ, ಇಷ್ಟೊಂದು ರಾಷ್ಟ್ರಗಳು ಇರೋದಿಲ್ಲ, ಇಷ್ಟೊಂದು ಧರ್ಮಗಳು ಇರೋದಿಲ್ಲ. ಈಗ ಬಾಬಾ ಹೇಳ್ತಾರೆ ಅವರೆಲ್ಲರದು ವಿನಾಶ ಕಾಲೆ ವಿಪರೀತ ಬುದ್ಧಿ, ಏಕೆಂದ್ರೆ ಪರಮಾತ್ಮ ತಂದೆನ ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ತುಮ್ಟೋ ವಿನಾಶ ಕಾಲೆ ಪ್ರೀತ್ ಬುದ್ಧಿ. ನೀವು ಮಕ್ಕಳು ಪಾಂಡವರು ಯಾರ್ದು? ವಿನಾಶ ಕಾಲೆ ಪ್ರೀತ್ ಬುದ್ಧಿ. ನೀವು ತಂದೆಯನ್ನ ತಿಳ್ಕೊಂಡಿದ್ದೀರಿ, ನಿಮ್ಗೆ ಗೊತ್ತಿದೆ ನಾವು 84 ಜನ್ಮವನ್ನ ಪಡಿತಾ ಬಂದಿದ್ದೀವಿ. 84 ಜನ್ಮೊಮ್ಮೆ ಪಾಪಾತ್ಮ ತಮೋ ಪ್ರಧಾನ್ ಬನ್ ಗಯೇ ಹೇ. 84 ಜನ್ಮದಲ್ಲಿ ಪಾಪಾತ್ಮರು ತಮೋ ಪ್ರಧಾನರು ಆಗಿದ್ದೀರಿ. 84 ಜನ್ಮ ತಗೊಳ್ತಾ ಪಾಪಾತ್ಮರು ತಮೋ ಪ್ರಧಾನರು ಆಗಿದ್ದೀರಿ. ಭಾರತ ವಾಸಿಗಳದ್ದೇ ಇದು 84 ಜನ್ಮ. ಈಗ ನಾಟಕ ಮುಗೀತಾ ಇದೆ, ಎಲ್ಲರೂ ವಾಪಸ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ನಮ್ಮ ನಿಜವಾದ ಮನೆಗೆ, ಅಶರೀರಿಯಾಗಿ ಹೋಗ್ಬೇಕು. ನಿಮ್ಗೆ ಬಾಬು ರಾಜಯೋಗ ಕಲಿಸ್ತಾ ಇದ್ದಾರೆ. ಯೇ ಹೇ ಸಬ್ಕಿ ಕಯಾಮತ್ ಕಾ ಸಮಯ ಅರ್ಥಾತ್ ಮೌತ್ ಕಾ ಸಮಯ. ಈಗ ಎಲ್ಲರದು ವಿನಾಶದ ಸಮಯ ಅಂದ್ರೆ ಮೃತ್ಯುವಿನ ಸಮಯ. तो उन यादवों की भी ईश्वर से प्रीत नहीं है, इसलिए विनाश काले विपरीत बुद्धि कहा जाता है. ನಾವೇ ಹೇಳ್ತಾರೆ ಎಲ್ಲರದು ವಿನಾಶದ ಸಮಯ, ಮೃತ್ಯುವಿನ ಸಮಯ. ಯಾದವರದು ಈಶ್ವರನ್ ಜೊತೆ ಪ್ರೀತ್ ಬುದ್ಧಿ ಇಲ್ಲ. ಯಾದವರದು ಇಲ್ಲ, ಕೌರವರದು ಇಲ್ಲ, ಕೇವಲ ಪಾಂಡವರದು. ಆದ್ದರಿಂದ ವಿನಾಶ ಕಾಲೆ ವಿಪರೀತ ಬುದ್ಧಿ ಅಂತ ಕರೀಲಾಗುತ್ತೆ. ಯಾವುದೇ ದೇಹಧಾರಿ ಮನುಷ್ಯರೊಂದಿಗೆ ಪ್ರೀತಿಯನ್ನ ಇಡಬೇಡಿ. ವತು ರಚನಾ ಉನ್ಸೆ ವರ್ಷ ಮಿಲ್ನ ಸಕೆ. ದೇಹಧಾರಿಗಳೆಲ್ಲರೂ ಪರಮಾತ್ಮನ ರಚನೆ, ನಿಮ್ಮ ಸಹೋದರರು. ಅವರಿಂದ ಏನು ಆಸ್ತಿ ಸಿಗೋದಿಲ್ಲ. ಸಹೋದರರಿಂದ ಸಹೋದರರಿಗೆ ಆಸ್ತಿ ಸಿಗುತ್ತಾ? ನೋಡಿ, ಹೆಚ್ಚಿನ ಒಂದು ಕೇಸ್ಗಳು ಏನಿದೆ ಜಗತ್ತಲ್ಲಿ, ಅಣ್ಣ ತಮ್ಮಂದಿರು ಆಸ್ತಿಗೆ ಜಗಳ ಆಡೋ ಕೇಸ್ಗಳಿದಾವ್ ಬಿಟ್ರೆ ಅಣ್ಣ ತಮ್ಮಂದಿರು ಯಾರು ಆಸ್ತಿ ಕೊಡೋದಿಲ್ಲ, ತಂದೆ ಮಾತ್ರ ಆಸ್ತಿ ಕೊಡೋದು. ವಯೇ ಅಚ್ಚಿ ರೀತಿ ಸಮಜಾಯ. ಇದಂತೂ ಚೆನ್ನಾಗಿ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ನೀವು ಮಕ್ಕಳಿಗೆ ಗೊತ್ತಿದೆ. ಉನ್ಕಿ ಹೇ ವಿನಾಶ ಕಾಲೆ ವಿಪರೀತ ಬುದ್ಧಿ ಅವ್ರ ತುಮಾರಿ ಹೇ ಪ್ರೀತ ಬುದ್ಧಿ. ಅವ್ರದ್ದು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ. ಬಾಬಾ ಹೇಳ್ತಾರೆ ನಿಮ್ದು ಪ್ರೀತ್ ಬುದ್ಧಿ. ನಾವು ನಮ್ಮನ್ನ ನೋಡ್ಕೋಬೇಕು. ಹೌದಾ ಬಾಬೋರ್ ನನ್ಗೇನ್ ಹೇಳ್ತಿದ್ದಾರೆ ಅದು ಸರಿ ಇದೆಯಾ, ಪ್ರೀತ್ ಬುದ್ಧಿ ಇದೀನಾ? इसमें भी जो तीव्र प्रीत वाले हैं बाप से पूरी प्रीत रखते हैं. हम बाप से 21 जन्म स्वर्ग का वर्षा लेते हैं. ಅದರಲ್ಲೂ ಯಾರು ತೀವ್ರ ಪ್ರೀತ್ ಬುದ್ಧಿಯವರಿದ್ದಾರೆ, ತುಂಬಾ ಪ್ರೀತಿ ಇರೋರು, ಅವರಿಗೆ ಬಾಬೋರ್ ಮೇಲೆ ಪೂರ್ತಿ ಪ್ರೀತಿ ಇರುತ್ತೆ. ಬಾಬಾ ಹೇಳಿದ್ರಲ್ಲ, ಪೂರ್ತಿ ಪ್ರೀತಿ ಇಟ್ಕೊಂಡ್ರೆ ಪೂರ್ತಿ ಆಸ್ತಿ ಕೊಡ್ತೀನಿ. ಬಾಬೋರಿಂದ 21 ಜನ್ಮದ ಆಸ್ತಿಯನ್ನ ತಗೊಳ್ತೀರಿ. ಬಾಬೋರು ಸತ್ಯವನ್ನ ತಿಳಿಸ್ಕೊಡ್ತಾರೆ. ಅವ್ರ ಕೊಯ್ಸೆ ಪ್ರೀತ್ ನಹಿ ರಕ್ನಿ ಹೇ. ಮಕ್ಕಳೇ, ನನ್ನ ಹೊರತಾಗಿ ನಿಮ್ಮ ಪ್ರೀತಿಯನ್ನ ಇನ್ಯಾರಲ್ಲೂ ಇಡಬೇಡಿ. ಯಾವಾಗ ಹೊಸ ಮನೆ ಮಾಡ್ತಾರೆ, ಯಾರಾದ್ರೂ ಹಳೆ ಮನೆ ಮೇಲೆ ಪ್ರೀತಿ ಇಟ್ಕೋತಾರ? ಆ ಥರನೂ ಆಗ್ಬಿಡುತ್ತೆ ಕೆಲವರಿಗೆ. ಎಂತ ಹೊಸ ಮನೆ ಕೊಟ್ರು ಪರವಾಗಿಲ್ಲ, ನಾವು ಹಳೆ ಮನೆಯಲ್ಲೇ ಇರ್ತೀವಿ, ಅಟ್ಯಾಚ್ಮೆಂಟ್. समझा जाता पुराना मकान टूट जाना, तो हम भी पुरानी दुनिया से दिल तोड़ते जाते हैं.
ಹಳೆ ಮನೆ ಇನ್ನೇನ್ ಬಿದ್ದೋಗುತ್ತೆ ಅನ್ಸುತ್ತೆ, ಹೊಸ ಮನೆ ಕಡೆ ಆಕರ್ಷಣೆ ಇರುತ್ತೆ. ಹಾಗೆ ಮಕ್ಕಳೇ, ಈ ಹಳೆ ಮನೆ, ಹಳೆ ಜಗತ್ತಿಂದ ನಿಮ್ಮ ಮನಸ್ಸನ್ನ ಮುರಿರಿ, ಕಟ್ ಮಾಡಿ ಕನೆಕ್ಷನ್ ಅನ್ನ. ಬಾಬಾ ಹೇಳ್ತಾರೆ, ಜಗತ್ತಲ್ಲಿ ಇನ್ನೂ ದಿನ ಪ್ರತಿದಿನ ವಾಯುಮಂಡಲ ಹಾಳಾಗ್ತಾ ಹೋಗುತ್ತೆ. ಚೆನ್ನಾಗಿ ಕೇಳಿಸ್ಕೋಬೇಕು ಬಾಬೋರ್ ಮಹಾವಾಕ್ಯನ. ದೇಖ್ತೆ ಹೋ ಕಿತನೆ ಹಂಗಾಮೆ ಹೋತೆ ಹೇ. ಎಷ್ಟು ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟೊಂದು ಸಣ್ಣ ಸಣ್ಣ ಮಾತಲ್ಲಿ ಎಷ್ಟು ದೊಡ್ಡ ದೊಡ್ಡ ಗಲಾಟೆ ಘರ್ಷಣೆಗಳಾಗುತ್ತೆ. ಸೊ ಸಮझेंगे ಬಸ್ ಅಭಿ ಖಲಾಸ್ ಹೋತೆ ಹೇ. ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ ಇದೀಗ ವಿನಾಶ ಆಗುತ್ತೆ. ನಾವು ಹೋಗ್ಬೇಕು ಹೊಸ ಜಗತ್ತಿಗೆ. ಆ ಹೊಸ ಜಗತ್ತಿನ ನೆನಪಲ್ಲಿರಿ, ಅದನ್ನ ನೆನ್ಪು ಇಟ್ಕೋಬೇಕು. ಎಲ್ಲಿಗೆ ಹೋಗೋರಿದ್ದೀರಿ? ಬೇಹದ್ದಿನ ತಂದೆ ಆಸ್ತಿಯ ನೆನಪು ಮಾಡಿ. और कोई को याद करने से कुछ मिलेगा नहीं. ಬಾಬಾ ಸ್ಪಷ್ಟ ನೇರ ಸರಳವಾಗಿ ಹೇಳ್ತಾರೆ, ನನ್ನನ್ನ ಬಿಟ್ಟು ನೀವು ಇನ್ಯಾರ ನೆನಪು ಮಾಡಿದ್ರು ನಿಮ್ಗೆ ಏನು ಸಿಗೋದಿಲ್ಲ ಮಕ್ಕಳೇ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ನೆನಪು ಮಾಡ್ತಾರೆ. माँ बाप मित्र संबंधी को याद करते हुए भी फिर देवी देवताओं को कितना याद करते हैं. ಭಕ್ತಿ ಮಾರ್ಗದಲ್ಲಿ ಅವರು ತಂದೆ ತಾಯಿ ಮಿತ್ರ ಸಂಬಂಧಿಕರನ್ನ ಎಲ್ಲರನ್ನೂ ನೆನ್ಪು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತು ದೇವಿ ದೇವತೆಗಳನ್ನು ಎಷ್ಟೊಂದು ನೆನ್ಪು ಮಾಡ್ತಾರೆ. ಅದ್ರ ಜೊತೆಗೆ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಅದನ್ನ ಪತೀತ ಪಾವನಿ ಗಂಗೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅರ್ಜುನ ಬಾಣ ಬಿಟ್ಟ ಗಂಗೆ ಬಂತು ಅಂತ ಹೇಳಿ. ತೀರ್ ಮಾರ ಗಂಗಾ ನಿಕಲಾಯಿ, ಗಂಗಾ ಜಲ್ ಮುಖ ಮೇ ದೇತೆ ಹೇ, ಸಮಸ್ತೆ ಹೇ ತೋಡಾ ಭಿ ಗಂಗಾ ಜಲ್ ಮಿಲ್ನೆ ಸೆ ಮುಕ್ತಿ ಕೋ ಪಾಲೆಂಗೆ. ಗಂಗಾ ಜಲ ಬಾಯಿಗೆ ಹಾಕ್ತಾರೆ, ತಿಳ್ಕೊತಾರೆ, ಸ್ವಲ್ಪನೂ ಗಂಗಾ ಜಲ ಕುಡಿದ್ರೆ ಮುಕ್ತಿಗೆ ಹೋಗ್ಬಿಡ್ತಾರೆ ಅಂತ. ಬಾಬಾ ಕೇತೆ ಯಹಾ ಹೇ ಜ್ಞಾನ್ ಕಿ ಬಾತೆ. ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನದ ಮಾತು. ಗಂಗಾ ಜಲ ಬಾಯಿಗೆ ಬಿಟ್ಟಿದ ತಕ್ಷಣ ಮುಕ್ತಿಗೆ ಹೋಗ್ತಾರೆ ಅಂದ್ರೆ, ಎಲ್ಲರಿಗೂ ಪಾಪ ಕಷ್ಟದಲ್ಲಿರೋರು, ರೋಗದಲ್ಲಿರೋರು, ಹೋಗೋಣ ಅಂತ ಹೊರಟಿರೋರಿಗೆಲ್ಲ ಬಾಯಿಗೆ ಹಾಕಿ ಸುಖವಾಗೇ ಕಳಿಸ್ಕೊಟ್ಬಿಡ್ಬೋದಲ್ಲ. ತುಮ್ ತೋಡಾ ಭಿ ಜ್ಞಾನ್ ಸುನ್ತೆ ಹೋ ಫಲ್ ಮಿಲ್ ಜಾತಾ ಹೇ. ಇದು ಜ್ಞಾನದ ಗಂಗೆ ಮಾತು, ನೀರಲ್ಲ. ನೀವು ಸ್ವಲ್ಪನೂ ಜ್ಞಾನ ಕೇಳ್ತೀರಿ ಅಂದ್ರೆ ಅದ್ರ ಫಲ ಸಿಗುತ್ತೆ. ಇದು ಜ್ಞಾನ ಕೇಳೋ ಮಾತು. ಅಮೃತ ಕುಡಿಯುವಂತಹ ಪಾನೀಯ ಅಲ್ಲ ಅದು, ಇದು ಜ್ಞಾನ ಅಮೃತ. ಅಸನೇ ಸಮಜೋ ಭೋಗಕ್ಕೆ ದಿನ ಅಮೃತ ಪಿಲಾತೆ ನಹಿ, ಇವತ್ತು ಮೀಠಾ ಪಾನಿ ಹೇ. ಬಾಬಾ ಹೇಳ್ತಾರೆ, ಹಂಗ್ ತಿಳ್ಕೊಬೇಡಿ ಭೋಗದ ದಿನ ನಮಗ್ ಅಮೃತ ಸಿಗುತ್ತೆ ಅಂತ. ಅದು ಸಿಹಿ ನೀರು. ಅಮೃತ ಅಂತ ಹೇಳಿದ್ರೆ ಅದ್ರಲ್ಲಿ ತಾಕತ್ತಿದೆ ಅಂತ ಅರ್ಥ. ಅಮೃತ ಅಂದ್ರೆ ಮನುಷ್ಯರು ಹೇಳೋ ತರ ಅಮೃತ ಅಲ್ಲ ಅದು. ಬಾಕಿ ಅಮೃತ ವಾಸ್ತವಿಕವಾಗಿರೋದು ಜ್ಞಾನದ ಅಮೃತ. ಜ್ಞಾನ ಅರ್ಥಾತ್ ಬಾಪ್ और सृष्टि के आदि मध्य अंत को जानना. ಜ್ಞಾನ ಅಂದ್ರೆ ತಂದೆ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳೋದು. ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, ಯಾರು 84 ಜನ್ಮ ತಗೊಳ್ತಾರೆ, ಎಲ್ಲರೂ ಅಂತೂ ತಗೊಳಕ್ ಸಾಧ್ಯ ಇಲ್ಲ. ಯಾರು ಮೊಟ್ಟ ಮೊದಲು ಬರ್ತಾರೆ ಭಾರತ್ ವಾಸಿಗಳು, ಅವರೇ ಪೂರ್ಣ 84 ಜನ್ಮ ಪಡಿತಾರೆ. ಮೊಟ್ಟ ಮೊದಲು ಬರೋ ಭಾರತ್ ವಾಸಿಗಳು ಅಂದ್ರೆ ದೇವಿ ದೇವತೆಗಳು. ಯಾರು ದೇವತೆಗಳಿದ್ರು ಅವರೇ 84 ಜನ್ಮ ತಗೊಂಡು ಪತೀತರಾಗಿದ್ದಾರೆ. ಬಾಬೋರ್ ಬಂದು ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾರೆ. ಮನುಷ್ಯರು ದೇಹ ಅಭಿಮಾನದಲ್ಲಿ ಬಂದು 5 ವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದಂತೂ ರಾವಣ ರಾಜ್ಯ. ಸತ್ಯುಗ ಇತ್ತು ದೈವಿ ರಾಜ್ಯ. ಶ್ರೀ ಬಾಬಾ ಸ್ವರ್ಗಪುರಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗ ನಿಮ್ಗೆ ಗೊತ್ತಿದೆ, ಸ್ಥಾಪನೆ ಆಗ್ತಾ ಇದೆ ಪುನಃ. ತುಮಾರಿ ವಿನಾಶ ಕಾಲೇ ಪ್ರೀತ್ ಬುದ್ಧಿ ಹೇ. ನಮ್ದು ಈ ವಿನಾಶ ಕಾಲ, ಜಗತ್ತು ವಿನಾಶ ಕಾಲದಲ್ಲಿದೆ. ದೇಹ ವಿನಾಶ ಆಗುತ್ತೆ, ಆದ್ರೆ ನಮ್ದು ಮಾತ್ರ ಪ್ರೀತ್ ಬುದ್ಧಿ. ಆದ್ದರಿಂದ ನೀವು ವಿಜಯಿಗಳು. ಇಡೀ ವಿಶ್ವದ ಮೇಲೆ ನೀವು ವಿಜಯ ಪಡ್ಕೊಳ್ತೀರಿ. ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಾವು ಭಾರತ್ ವಾಸಿಗಳು ಈಗ ಕಲಿಯುಗದಿಂದ ಪರಿವರ್ತನೆಯಾಗಿ ಸ್ವರ್ಗಕ್ಕೆ ಹೋಗ್ತೀವಿ. ಈ ಹಳೆ ಜಗತ್ತನ್ನ ಬಿಡ್ಲೇಬೇಕು. ಇದು ವಿಕಾರಿ ಸಂಬಂಧ. ಇದನ್ನ ಬಂಧನ ಅಂತ ಕರೀಲಾಗುತ್ತೆ. ಇವತ್ತೇನ್ ಸಂಬಂಧಗಳಿದೆ ಅದು ವಿಕಾರಿ ಸಂಬಂಧ, ವಿಕಾರದ ಕಾರಣ ಸಂಬಂಧ. ಅದರಿಂದ ಅದಕ್ಕೆ ಬಂಧನ ಅಂತ ಕರೀಲಾಗುತ್ತೆ. ನೀವು ವಿಕಾರದ ಬಂಧನದಿಂದ ಹೊರಗಡೆ ಬಂದು ನಿರ್ವಿಕಾರಿ ಸಂಬಂಧದಲ್ಲಿ ಹೋಗ್ತೀರಿ. ಸತ್ಯಯುಗದಲ್ಲಿ ಸಂಬಂಧ, ಯಾಕೆಂದ್ರೆ ಅದು ನಿರ್ವಿಕಾರಿ ಸಂಬಂಧ. फिर दूसरे जन्म में तुम विकारी बंधन में नहीं आएंगे. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನೀವು ವಿಕಾರಿ ಬಂಧನದಲ್ಲಿ ಬರೋದಿಲ್ಲ. ಅದು ನಿರ್ವಿಕಾರಿ ಸಂಬಂಧ. ಈ ಸಮಯದಲ್ಲಿ ಆಸುರಿ ಬಂಧನ. ಆತ್ಮ ಹೇಳುತ್ತೆ,
ಅಮಾರಿ ಶಿವ ಬಾಬಾ ಸೆ ಪ್ರೀತ್ ಹೇ, ನಮ್ದು ಶಿವ ಬಾಬಾ ಅವ್ರ ಜೊತೆ ಪ್ರೀತಿ ಇದೆ. ಯಾಕೆಂದ್ರೆ ನಾವು ಪ್ರೀತ್ ಬುದ್ಧಿ, ತಂದೆ ಯಾರು ಅಂತ ತಿಳ್ಕೊಂಡಿದೀವಿ, ಜಗತ್ ಏನು ಅಂತ ಅರ್ಥ ಆಗಿದೆ. ಅದರಿಂದ ಬುದ್ಧಿವಂತರ ಪ್ರೀತಿ ಬಾಬಾ ಅವ್ರ ಜೊತೆ. ತುಮ್ ಬ್ರಾಹ್ಮಣೋ ಕಿ ಪ್ರೀತ್ ಹೇ ಕ್ಯೋಂಕಿ ಯಥಾರ್ಥ ರೀತಿ ಜಾನ್ತೆ ಹೋ. ಈ ಬ್ರಾಹ್ಮಣರದು ಪ್ರೀತ್ ಬುದ್ಧಿ, ಏಕೆಂದ್ರೆ ನೀವು ಬಾಬೋರನ್ನ ಯಥಾರ್ಥವಾಗಿ ತಿಳ್ಕೊಂಡಿದ್ದೀರಿ. ಬಾಬೋರನ್ನು ಸೃಷ್ಟಿ ಚಕ್ರವನ್ನು ತಿಳ್ಕೊಂಡಿದ್ದೀರಿ, ಜೊತೆಗೆ ಬೇರೆಯವರಿಗೂ ತಿಳಿಸ್ಕೊಡ್ತೀರಿ. ಜಿತನಾ ಜೋ ಔರೋಂಕೋ ಸಮಜಾಯಂಗೆ ಬಹುತೋಂಕ ಕಲ್ಯಾಣ ಕರೆಂಗೆ. ಎಷ್ಟು ನೀವು ಬೇರೆಯವರಿಗೆ ತಿಳಿಸ್ಕೊಡ್ತೀರೋ ಅಷ್ಟು ಅನೇಕರ ಕಲ್ಯಾಣ ಆಗುತ್ತೆ. ಜೋ ಜಾಸ್ತಿ ಸಮಸ್ಯೆ ವಹಿ ಹೋಶಿಯಾರ್ ಹೇ. ಯಾರು ಹೆಚ್ಚು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರೇ ಬುದ್ಧಿವಂತರು, ಅವರೇ ಉನ್ನತ ಪದವಿಯನ್ನ ಪಡ್ಕೊಳ್ಳೋರು. ಯಾಕಂದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರು ಚೆನ್ನಾಗೂ ತಿಳಿಸ್ಕೊಡ್ತಾರೆ, ಅವರೇ ಉನ್ನತ ಪದವಿ ಪಡ್ಕೊಳ್ಳೋರು. ಸರ್ವಿಸ್ ಕಮ್ ಕರ್ತೆ ತೋ ಪದವಿ ಕಮ್ ಪಾಯಂಗೆ. ಕಮ್ಮಿ ಸರ್ವಿಸ್ ಮಾಡ್ತೀರಿ, ಪದವಿನೂ ಕಮ್ಮಿ ತಗೊಳ್ತೀರಿ. ಪತೀತ ಜಗತ್ತು, ಇಡೀ ಜಗತ್ತೇ ಪತೀತ ಜಗತ್ತು. ಹರ್ ಏಕ್ ಕೋ ಪತಿ ಸೆ ಪಾವನ್ ಹೋನೆ ಕಾ ರಾಸ್ತಾ ಬತಾನಾ ಅವ್ರ ಕೊಯ್ ಉಪಾಯ ನಹಿ ಹಿ. ಪ್ರತಿಯೊಬ್ಬರನ್ನು ಪತೀತರಿಂದ ಪಾವನ ಆಗೋ ದಾರಿ ತೋರಿಸ್ಬೇಕು. ಬಾಬಾ ಹೇಳ್ತಾರೆ ಇದನ್ನ ಬಿಟ್ರೆ ಇನ್ನೊಂದು ಉಪಾಯ ಇಲ್ಲ. ಬಾಬೋರು ತೋರಿಸೋ ಮಾರ್ಗ ಬಿಟ್ಟು ಇನ್ನೊಂದು ಉಪಾಯ ಇಲ್ಲ. ಮಕ್ಕಳೇ, ನನ್ನ ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಯಾರು ದೈವಿ ಸಂಪ್ರದಾಯದವರು, ಉನ್ಕೆ ಸಾಮ್ನೆ ಅಕ್ಷರ್ ಗೂಂಜ್ತೆ रहेंगे. ಅವ್ರಿಗೆ ಬುದ್ಧಿಯಲ್ಲಿ ಇದೇ ವಿಚಾರಗಳು, ಬಾಬೋರ್ ನೆನಪು, ಸತ್ಯಯುಗ, ನಿಯಮಗಳು ಇದೇ ಅವ್ರ ಬುದ್ಧಿಯಲ್ಲಿ ಸುತ್ತಾ ಇರುತ್ತೆ. ಅನ್ಸುತ್ತೆ, ಇದು ಸರಿಯಾಗಿದೆ, ಅವಶ್ಯಕವಾಗಿ ನಾವು ದೇವಿ ದೇವತೆಗಳಾಗ್ತೀವಿ ಅಂದ್ಮೇಲೆ ನಮ್ಮ ಭೋಜನ, ಆಹಾರ ಪಾನೀಯ ಬಹಳ ಶುದ್ಧವಾಗಿರ್ಬೇಕು, ದೈವಿ ಗುಣ ಇಲ್ಲೇ ಧಾರಣೆ ಮಾಡ್ಕೋಬೇಕು, ಸರ್ವಗುಣ ಸಂಪನ್ನರಾಗ್ಬೇಕು. ತೋ ಅಭಿ ತುಮ್ ಬನ್ ರಹೆ ಹೋ. ಈಗ ನೀವು ಈ ತರ ಆಗ್ತಾ ಇದ್ದೀರಿ. ಲಕ್ಷ್ಮೀ ನಾರಾಯಣರು ದೇವತೆಗಳು. इनको भोग लगाते हैं तो क्या सिगरेट आदि का भोग लगाते हैं. ಲಕ್ಷ್ಮೀ ನಾರಾಯಣರಿಗೆ ಭೋಗ ಇಡ್ತಾರೆ, ನೈವೇದ್ಯ ಮಾಡ್ತಾರಲ್ಲ. ಬಾಬಾ ಅವ್ರು ಕೇಳ್ತಾರೆ, ಸಿಗರೇಟು ಮುಂತಾದವು ಬೇರೆ ಬೇರೆ ಪಾನೀಯಗಳೆಲ್ಲ ಭೋಗ ಇಡ್ತಾರ ಲಕ್ಷ್ಮೀ ನಾರಾಯಣರಿಗೆ ಅಂದ್ರೆ ಬಾಬಾ ಹೇಳದ್ ನೋಡಿ, ಸಿಗರೇಟ್ ಪೀನೆ ವಾಲಾ ಊಂಚ್ ಪಾದ್ ಪಾ ನಹಿ ಸಕ್ತಾ. ಸಿಗರೇಟ್ ಯಾರು ಸೇರ್ತಾರೆ ಅವರೆಂದು ಉನ್ನತ, ಒಂದ್ ಚಿಕ್ಕದು 1-2-3 ಇಂಚಿಂದು ಸಿಗರೇಟ್ ಬಿಡಕ್ ಆಗ್ಲಿಲ್ಲ ಅಂದ್ರೆ ಬಾಬೋರ್ ಸತ್ಯುಗ ದಾಸ್ತಿ ಹೆಂಗ್ ಕೊಡ್ತಾರೆ. ನಾವೇ ಹೇಳ್ತಾರೆ ಅವರೆಂದು ಉನ್ನತ ಪದವಿ ಪಡ್ಕೊಳಕ್ಕಾಗಲ್ಲ. ಕೊಯ್ ದೈವಿ ಚೀಸ್ ನಹಿ ಹೇ. ಇದು ದೇವತೆಗಳು ಉಪಯೋಗಿಸುವಂತಹ ವಸ್ತು ಅಲ್ಲ. ಸಿಗರೇಟ್ ಪಿಯೆಂಗೆ, ಲಹಸುನ್ ಪ್ಯಾಜ್ ಆದಿ ಖಾಯೆಂಗೆ ತೋ ಔರ್ ಹಿ ಗಿರ್ ಜಾಯೆಂಗೆ. कहते हैं छोड़ने से तबीयत खराब हो जाती. ಬಾಬಾ कहते ಶಿವ ಬಾಬಾ ಕೋ ಯಾದ್ ಕರೋ. ಬ್ರಾಹ್ಮಣ ಮಕ್ಕಳು ಚೆನ್ನಾಗಿ 2 ಕಿವಿ ತೆರೆದು ಚೆನ್ನಾಗಿ ಕೇಳಿಸ್ಕೋಬೇಕು ನಾವು. ಕೆಲವ್ರು ಏನ್ ಹೇಳ್ತಾರೆ, ಬಾಬೋರ್ ಏನ್ ಹೇಳ್ತಾರೆ, ಫಸ್ಟ್ ಸಿಗರೇಟ್ ಕುಡಿಯೋದ್ರಿಂದ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದ್ರಿಂದ ಇನ್ನೂ ಪತನದಲ್ಲಿ ಬರ್ತೀರಾ. ಯಾಕೆಂದ್ರೆ ಇದು ತಾಮಸಿಕವಾದ ಪದಾರ್ಥಗಳು. ಅದಕ್ಕೆ ಜಗತ್ತಿನ ಮನುಷ್ಯರು ಅಥವಾ ಕೆಲವರು ಅರ್ಧಂಬರ್ಧ ಜ್ಞಾನ ತಿಳಿದವ್ರು ಏನ್ ಹೇಳ್ತಾರೆ, ಅಯ್ಯೋ ಇದೆಲ್ಲ ತಿನ್ನೋದು ಕುಡಿಯೋದು ಬಿಟ್ಬಿಟ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ. ಕೆಲವ್ರು ಬಿಡ್ತಾ ಇರೋರಿಗೆ ಕೆಲವರು ಅಡ್ಡಿ ಮಾಡಕ್ಕೆ, ಅಯ್ಯೋ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದು ಬಿಟ್ಬಿಟ್ರೆ ನೋಡ್ರಿ ನಿಮ್ಗೆ ಆ ಕಾಯಿಲೆ ಬಂದ್ಬಿಡುತ್ತೆ, ಈ ಕಾಯಿಲೆ ತಾಕತ್ ಎಲ್ಲಿಂದ ಬರುತ್ತೆ, ಏನೇನೆಲ್ಲ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಅದನ್ನೆಲ್ಲ ಬಿಡೋದ್ರಿಂದ ಆರೋಗ್ಯ ಹಾಳಾಗೋದಿಲ್ಲ. ಯಾರು ಹೇಳ್ತಿದ್ದಾರೆ, ಯಾರ ಮಾತಿಗೆ ಮಹತ್ವ ಕೊಡ್ಬೇಕು ನಾವು. ಭಗವಾನ್ ವಾಚ ಸರಿನೋ ಅಥವಾ ಮನುಷ್ಯ ವಾಚ ಸರಿನೋ. ಕೆಲವ್ರು ಹೇಳ್ತಾರೆ ಬಂದ್ಬಿಟ್ಟು, ಏನ್ ಮಾಡೋದು ನಮ್ಮ ಮನೇಲಿ ಹಂಗೆ ಹೇಳ್ತಾರೆ, ಇವರಿಗೆ ಇರುತ್ತೆ ತಿನ್ನೋ ರುಚಿ, ಅದಕ್ಕೆ ಹೇಳ್ತಾರೆ ಡಾಕ್ಟರ್ ಹೇಳಿದ್ದಾರೆ ತಿನ್ನಿ ಅಂತ. ಡಾಕ್ಟರ್ ಹೇಳ್ತಾರೆ, ಸುಪ್ರೀಂ ಡಾಕ್ಟರ್ ಏನ್ ಹೇಳ್ತಾರೆ, ಹೋಗ್ಲಿ ಬಿಡಿ, ಶರೀರ ಬಿಟ್ರಿಗೆ ಏನಾಯ್ತು, ಪರಮಾತ್ಮ ಹೇಳ್ದಂಗೆ ಶರೀರ ಬಿಟ್ಬಿಟ್ರು ಉನ್ನತ ಪದವಿನೇ ಸಿಕ್ಬಿಡುತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಶಿವ ಬಾಬಾ ಅವ್ರ ನೆನ್ಪು ಮಾಡಿ, ಈ ಆದತೆ ಸಬ್ ಚೋಡ್ದು ತುಮಾರಿ ಸದ್ಗತಿ ಹೋಗಿ. ಈ ಹವ್ಯಾಸಗಳನ್ನ ಬಿಟ್ಟು, ಇದೆಲ್ಲದನ್ನ ಬಿಡೋದ್ರಿಂದಲೇ ನಿಮಗೆ ಸದ್ಗತಿ ಸಿಗುತ್ತೆ. सिगरेट की आदत तो बहुतों में रहती, समझानी दी जाती, देवताओं को कभी भी भोग नहीं लगाया जाता है. ಸಿಗರೇಟ್ ಕುಡಿಯೋ ಅಭ್ಯಾಸ ಬಹಳಷ್ಟು ಜನರಿಗಿರುತ್ತೆ. ಸಿಗರೇಟು ಆಮೇಲೆ ಏನೆಲ್ಲ ಪಾನೀಯಗಳೆಲ್ಲ ಕುಡಿತಾರಲ್ಲ, ಏನೆಲ್ಲ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ತಿಳುವಳಿಕೆ ಕೊಡ್ಬೇಕಾಗತ್ತೆ. ದೇವತೆಗಳಿಗೆ ಎಂದೂ ಇಂತಹ ಪದಾರ್ಥಗಳನ್ನ ಪಾನೀಯಗಳನ್ನ ಭೋಗ ಇಡೋದಿಲ್ಲ. सिगरेट व शराब पीने वाले से दूर से ही बांस आती है.
ಸಿಗರೇಟ್ ಕುಡಿಯೋರು, ಶರಾಬ್ ಕುಡಿಯೋರು ದೂರದಲ್ಲಿ ಬರ್ತಾ ಇದ್ದಂಗೆನೆ ಮೂಗ್ ಮುಚ್ಕೋಬೇಕು, ವಾಸನೆ ಬರುತ್ತೆ. ಅವ್ರಿಗೆ ವಾಸನೆ ಬರುತ್ತೋ ಬರಲ್ವೋ, ಬೇರೆಯವ್ರಿಗಂತೂ ಬರುತ್ತೆ. ಅಂದ್ರೆ ಬಾಬಾ ಹೇಳ್ತಾರೆ ಇದೆಲ್ಲವೂ ಕೆಟ್ಟ ಅಭ್ಯಾಸಗಳು, ಇದು ನೀವು ಮಕ್ಕಳಲ್ಲಿ ಇರಬಾರ್ದು. ಕೆಲವ್ರು ಮುರಳಿನೂ ಕೇಳ್ತಾರೆ, ಜ್ಞಾನನು ಕೇಳ್ತಾರೆ, ಸೆಂಟ್ರಿಗೂ ಬರ್ತಾರೆ, ಎಲ್ಲ ಮಾಡ್ತಾರೆ, ಕುಡಿಯೋದ್ನು ಬಿಡೋದಿಲ್ಲ, ಸಿಗರೇಟನ್ನು ಬಿಡೋದಿಲ್ಲ. ಆದ್ರೆ ವಾಸ್ತವಿಕವಾಗಿ ಯಾರಿಗೆ ಜ್ಞಾನ ಅರ್ಥ ಆಯ್ತು ಇದು ಶಿವ್ ಭಗವಾನ್ ವಾಚ ಅಂತ, ಅವರಿಗೆ ಇದೆಲ್ಲ ಬಿಡೋದಕ್ಕೇನು ಜಾಸ್ತಿ ಸಮಯ ಬೇಕಾಗಿಲ್ಲ. ಹೊಸಬರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ, ಈ ಹಳಬರು ಹಳೆಯದನ್ನ ಬಿಡದೇನೆ ಅದನ್ನೇ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಇದಕ್ಕೆ ಅದೃಷ್ಟ ಅಂತ ಹೇಳ್ಬೇಕೋ ದುರಾದೃಷ್ಟ ಅಂತ ಹೇಳ್ಬೇಕೋ ಗೊತ್ತಿಲ್ಲ. तो तुम बच्चों को दैवी गुण धारण करने वैष्णव बनना है. ನೀವು ಮಕ್ಕಳು ದೈವಿ ಗುಣಗಳನ್ನ ಧಾರಣೆ ಮಾಡಿ ವೈಷ್ಣವರಾಗಿ. ಯಾಕೆ ಬಾಬಾ ಅವರು ವೈಷ್ಣವರು ಅಂತಾರೆ? ಕಲಿಯುಗದ ಕೊನೆಯಲ್ಲೂ ವೈಷ್ಣವರು ವಂಶಸ್ಥರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ. ಅಜ್ಞಾನ ಕಾಲದಲ್ಲಿ ನಾವಂತೂ ನಿಜವಾದ ವೈಷ್ಣವರಲ್ಲ. ಜೈಸೆ ವಿಷ್ಣು ಕಿ ಸಂತಾನ್, ವಿಷ್ಣು ಅರ್ಥ ದೈವಿ ಸಂತಾನ್ ಬಂತೆ ಹೋ. ನಿಮ್ಮ ಮಕ್ಕಳು ವಿಷ್ಣುವಿನ ಸಂತಾನ. ನೀವು ವಿಷ್ಣು ಅಂದ್ರೆ ದೈವಿ ಸಂತಾನ. ಈಗಂತೂ ಅವರಿಗಿಂತ ಶ್ರೇಷ್ಠರು, ಈಶ್ವರನ ಸಂತಾನ ನೀವು. ನಿಮ್ದಿದು ಸರ್ವೋತ್ತಮ ಜನ್ಮ, ಇದು ದೇವತೆಗಳಿಗಿಂತ ಉತ್ತಮರು ನೀವು, ಬೇರೆಯವರನ್ನು ಉತ್ತಮರನ್ನಾಗಿ ಮಾಡವರು. ಬೇಹದ್ಕೆ ಬಾಪ್ಕಿ ಮಷಿನರಿ ಹೇ, ಇದು ಬೇಹದ್ದಿನ ತಂದೆಯ ಮಷಿನರಿ. ಕ್ರಿಶ್ಚಿಯನ್ಸ್ ಮಷಿನರಿ ಇದೆ. ಬಾಬಾ ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅನೇಕರನ್ನ ಕನ್ವರ್ಟ್ ಮಾಡ್ಕೊತಾರೆ. ಇದು ಈಶ್ವರಿಯ ಮಷಿನರಿ. ಇಲ್ಲಿ ಏನು ಜಾತಿ ಧರ್ಮದಿಂದ ಕನ್ವರ್ಟ್ ಆಗೋದಲ್ಲ, ಇದು ಸಂಸ್ಕಾರ ಪರಿವರ್ತನೆ. ಶೂದ್ರರಿಂದ ಬ್ರಾಹ್ಮಣ ಧರ್ಮದಲ್ಲಿ ಕನ್ವರ್ಟ್ ಆಗ್ತೀರಿ, ಮತ್ತೆ ದೇವತಾ ಧರ್ಮದಲ್ಲಿ ಪರಿವರ್ತನೆ ಆಗ್ತೀರಿ. ನಿಮಗೆ ಗೊತ್ತಿದೆ, ನಾವು ಶೂದ್ರರಿಂದ ಈಗ ಬ್ರಾಹ್ಮಣರಾಗಿದ್ದೀವಿ. ಬದುಕಿದ್ದು ಸತ್ತಂತೆ ಇದ್ದು ಮತ್ತೆ ನೀವೇ ದೇವತೆಗಳಾಗ್ತೀರಿ. ದೇವತೆಗಳ ಗರ್ಭದಲ್ಲಿ ಹೋಗಿ ಜನ್ಮ ಪಡಿತೀರಿ. ಯಹಾ ತುಮಕೋ ಬಾಪ್ನೆ ಧರ್ಮ ಕಾ ಬಚ್ಚಾ ಬನಾಯ. ಬಾಬೋರ್ ನಿಮ್ಮನ್ನ ದತ್ತು ತಗೊಂಡಿದ್ದಾರೆ, ಅಡಾಪ್ಟೆಡ್. ನೀವು ಧರ್ಮಾತ್ಮ ಬನಾನಿ, ನಿಮ್ಮನ್ನ ಧರ್ಮದ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಧರ್ಮಾತ್ಮರನ್ನಾಗಿ ಅಂದ್ರೆ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. ಬಾಬಾನೇ ತುಮಕೋ ಅಪ್ನಾ ಬನಾಯ, ಬಚ್ಚೋಂಕೋ ಬಾಪ್ ಸಿಕ್ಲಾತೆ ಹೇ. ಬಾಬೋರ್ ನಿಮ್ಮನ್ನ ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಮಕ್ಕಳಿಗೆ ಇದೆಲ್ಲ ತಂದೆ ಕಲ್ಸ್ಕೊಡ್ತಾರೆ. ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗ್ತೀರಿ. ಈ ಮನುಷ್ಯರು ಎಷ್ಟು ಶ್ರೇಷ್ಠರಾಗಿದ್ರಿ, ಇವರಲ್ಲಿ ಎಷ್ಟು ದೈವಿ ಗುಣಗಳಿತ್ತು. ಯಾವಾಗ ನೀವು ಆತ್ಮ ಪವಿತ್ರ ಆಗ್ತೀರಿ, ಮತ್ತೆ ಶರೀರನೂ ಪವಿತ್ರವಾಗಿರೋ ಸಿಗುತ್ತೆ. ಹಳೆ ಶರೀರ ಅಂತೂ ವಿನಾಶ ಆಗುತ್ತೆ. ಈ ಮಕ್ಕಳಿಗೆ ಹೊಸ ಸತೋಪ್ರಧಾನ ಶರೀರ ಬೇಕು. ಸತ್ಯಯುಗದಲ್ಲಿ 5 ತತ್ವ ಸತೋ ಪ್ರಧಾನವಾಗಿರುತ್ತೆ. ಬಾಬಾ ಹೇಳ್ತಾರೆ ನೀವು ಮೊದಲು ಶೂದ್ರ ವರ್ಣದವರಿದ್ರಿ, ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ, ಮತ್ತೆ ನೀವೇ ದೈವಿ ವರ್ಣದಲ್ಲಿ ಹೋಗ್ತೀರಿ. ನೀವೇ 84 ಜನ್ಮವನ್ನ ಪಡಿತೀರಿ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ವರ್ಣಕ್ಕೂ ಗುಮ್ ಕರ್ದಿಯಾ. ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣ ವರ್ಣವನ್ನೇ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ. ಈಗ ಬಾಬೋರು ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರನ್ನ ದೇವತೆಯನ್ನಾಗಿ ಮಾಡ್ತಾರೆ. ಈ ಬ್ರಾಹ್ಮಣರನ್ನ ಜುಟ್ಟಿಗೆ ಹೋಲಿಸಲಾಗುತ್ತೆ. ಬಾಜೋಲಿ ಹೋತಿ ಹೇನಾ, ಅಭಿ ಬ್ರಾಹ್ಮಣ ಹೇ, ಫಿರ್ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಫಿರ್ ಬ್ರಾಹ್ಮಣ ಬನೆಂಗೆ. ಬಾಜೋಲಿ ಈ ತೊಟ್ಲ ಆಟ ಇರುತ್ತೆ ನೋಡಿ, ಎಕ್ಸಿಬಿಷನ್ಗಳಲ್ಲಿ ಹಾಕಿರ್ತಾರೆ. ಮೇಲಿಂದ ಕೆಳಗ್ ಬರುತ್ತೆ, ಮತ್ತೆ ವಾಪಸ್ ರಿಪೀಟ್ ಆಗುತ್ತೆ. ಮತ್ತೆ ಪಲ್ಟಿ ಆಟನೂ ಹಂಗೆ, ಪಲ್ಟಿ ಕಾಲು ತಲೆ, ಮಕ್ಕಳು ಪಲ್ಟಿ ಹೊಡಿತಾರೆ ನೋಡಿ, ಕಾಲು ತಲೆ ಹೊಟ್ಟಗಾಗುತ್ತಲ್ಲ. ಹೆಂಗೆ ಶೂದ್ರರು ಪಾದದ ತರ ಇದ್ದವ್ರು ನಾವು, ಬಾಬೋರು ತಲೆ ಜುಟ್ಟಿನ ತರ ಮಾಡ್ತಾರೆ. ರಿಪೀಟ್, ಪಲ್ಟಿ ಅಂದ್ರೆ ರಿಪೀಟ್. ಬಾಬಾ ಹೇಳ್ತಾರೆ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಬ್ರಾಹ್ಮಣರು. ಇದಕ್ಕೆ ಚಕ್ರ ಅಂತನೂ ಕರೀಲಾಗುತ್ತೆ. ನೀವು ಬ್ರಾಹ್ಮಣ ವರ್ಣದಲ್ಲಿದ್ದೀರಿ. ಜ್ಞಾನ ಈಗ ಮತ್ತೆ ಇದರ ಪ್ರಾಲಬ್ಧ ಸಿಗುತ್ತೆ ನಿಮ್ಮ ಮಕ್ಕಳಿಗೆ. 2500 ವರ್ಷ ಪ್ರಾಲಬ್ಧ. ಅಲ್ಲಿ ನೀವು ಸದಾ ಸುಖವಾಗಿರ್ತೀರಾ. 21 ಜನ್ಮ ನಂಬರ್ ವಾರ್. ಈ ಸಮಯದ ಪುರುಷಾರ್ಥದ ಅನುಸಾರ ಕೊಯ್ ರಾಜಾಯಿ ಕರಾನೆ ಮೇ, ಕೊಯ್ ಪ್ರಜಾ ಮೇ ಜಾಯಂಗೆ. ಈಗ ಎಷ್ಟು ಪುರುಷಾರ್ಥ ಮಾಡ್ತಿರೋ ಅದರ ಅನುಸಾರ ಕೆಲವರು ರಾಜ ಪರಿವಾರದಲ್ಲಿ, ಕೆಲವರು ಪ್ರಜೆಗಳಾಗಿ ಜನ್ಮ ತಗೋತೀರಿ. ರಾಜ ಪರಿವಾರದಲ್ಲಿ ಸುಖ ತುಂಬಾ ಇರುತ್ತೆ, ಮತ್ತೆ ಕ್ರಮೇಣ
ಜನನ ಮರಣದಲ್ಲಿ ಬರ್ತಾ ಬರ್ತಾ ಕಲೆಗಳು ಕಮ್ಮಿ ಆಗುತ್ತೆ. ನೀವು ಮಕ್ಕಳಿಗೆ 84 ಜನ್ಮದ ಜ್ಞಾನ ಸಿಕ್ಕಿದೆ, ಸ್ಮೃತಿ ಬಂದಿದೆ. ಬಾಬೋರ್ ಬಂದು ತಿಳಿಸ್ಕೊಡ್ತಾರೆ, ಮಧುರವಾದ ಮಕ್ಕಳೇ, ನೀವೀಗ 84 ಜನ್ಮವನ್ನ ಪೂರ್ಣಗೊಳಿಸಿದಿರಿ. ಎಲ್ಲರೂ 84 ಜನ್ಮ ಅಲ್ಲ, ಷಷ್ಠಯುಗದ ಆರಂಭದಿಂದ ಬರೋರು 84, 80, 60, 50, ಲೇಟ್ ಆಗಿ ಬಂದಷ್ಟು ಜನ್ಮ ಕಮ್ಮಿ ಆಗುತ್ತೆ. ಮಿನಿಮಮ್ 1 ಜನ್ಮ. ಎಲ್ಲರಿಗಿಂತ ಜಾಸ್ತಿ ನೀವು ಭಾರತವಾಸಿ ಸುಖ ನೋಡ್ತೀರಿ. ಇಸ್ ಡ್ರಾಮಾ ಮೇ ತುಮಾರಾ ನಾಮ್ ಬಾಲಾ ಹೈ. ಈ ಡ್ರಾಮಾದಲ್ಲಿ ನಿಮ್ಮ ಹೆಸರು ಬಹಳ ಪ್ರಸಿದ್ಧಿ ಇದೆ. ದೇವತಾओं से भी तुम ऊंच हो. ದೇವತೆಗಳಿಗಿಂತನೂ ನೀವು ಶ್ರೇಷ್ಠರು. ನಿಮಗೆ ಗೊತ್ತಿದೆ, ನಾವೇ ಪೂಜ್ಯರಾಗ್ತೀವಿ. ಸತ್ಯುಗದಲ್ಲಿ ಹಮ್ ಕಿಸ್ಕೋ ಭಿ ಪೂಜ್ತೆ ನಹಿ, ನ ಹಮ್ಕೋ ಕೊಯ್ ಪೂಜ್ತೆ. ನಾವು ಯಾರನ್ನು ಪೂಜೆ ಮಾಡಲ್ಲ, ನಮ್ಮನ್ನು ಯಾರು ಪೂಜೆ ಮಾಡಲ್ಲ, ಎಲ್ಲರೂ ಪೂಜ್ಯರು. ನಾವು ಹೇಳ್ತಾರೆ ಅಲ್ಲಿ ನಾವು ಪೂಜ್ಯರು, ಮತ್ತೆ ಕೆಳಗಿಳಿತ ಕಲೆಗಳು, ಆತ್ಮದ ಕ್ವಾಲಿಟಿ ಕಡಿಮೆ ಆಗುತ್ತೆ. ನಾವು ಪೂಜ್ಯರಿಂದ ಮತ್ತೆ ಪೂಜಾರಿಗಳಾಗಿ ದೇವತೆಗಳ ಮೂರ್ತಿಗಳ ಮುಂದೆ ಮತ್ತೆ ನಾವು ತಲೆ ಬಾಗ್ತೀವಿ. ದ್ವಾಪರ ಯುಗದಲ್ಲಿ ನಾವು ಪೂಜಾರಿಗಳಾಗ್ಲಿಕ್ಕೆ ಶುರು ಆಗುತ್ತೆ. ಅಂತ್ಯದಲ್ಲಂತೂ ಈಗ ವ್ಯಭಿಚಾರಿಗಳು. ಮೊದಲು ಆದಿಯಲ್ಲಿ ಅವ್ಯಭಿಚಾರಿ ಭಕ್ತಿ ಇತ್ತು, ಈಗಂತೂ ಪೂಜೆನೂ ವ್ಯಭಿಚಾರಿ. ಈ ಶರೀರ ಅಂತೂ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಉನ್ಕಿ ಕೊಯ್ ಬೈಟ್ ಪೂಜಾ ಕರ್ತೆ ತೋ ಉಸ್ಕೋ ಕ್ಯಾ ಕಹಾ ಜಾತಾ? ಭೂತ್ ಪೂಜಾ. ಕುತ್ಕೊಂಡು ಪೂಜೆ ಮಾಡ್ತಾರೆ ಈ ಶರೀರದ್ದು ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಮಕ್ಕಳೇ? ಸತ್ಯ ಹೇಳ್ಬೇಕಲ್ಲ, ಸತ್ಯ ತಂದೆ. ಇದಕ್ಕೆ ಭೂತ ಪೂಜೆ ಅಂತ ಕರೀಲಾಗುತ್ತೆ. ಪಂಚಭೂತಗಳಿಂದ ಆಗಿರೋದು. ಒಂದು ಚಿತ್ರಪಟ ಮಾಡಿ, ಒಂದು ಮೂರ್ತಿ ಮಾಡಿ, ಯಾರದೇ ಮಾಡಿ, ದೇಹನೇ ಚೈತನ್ಯವಾಗಿರುವಂತ ಆತ್ಮ ಇರೋ ದೇಹನೇ ಗುರುಗಳನ್ನೇ ಪೂಜೆ ಮಾಡಿ, ಇದೆಲ್ಲದಕ್ಕೂ ಭೂತ ಪೂಜೆ ಅಂತಾನೆ ಕರೆಯೋದು. ಹರ್ ಏಕ್ ಮೇ 5 ಭೂತ ಹೇ. ಪ್ರತಿಯೊಬ್ಬರಲ್ಲೂ 5 ವಿಕಾರಗಳ ಭೂತನೂ ಇದೆ, 5 ತತ್ವಗಳ ಶರೀರ ಪಂಚಭೂತಗಳು ಇದೆ. ದೇಹ ಅಭಿಮಾನದ ಭೂತ ಫಸ್ಟ್, ಆಮೇಲೆ ಕಾಮ ಕ್ರೋಧದ ಭೂತ. ಭೂತ ಸಂಪ್ರದಾಯದವರು ಅಂತ ಹೇಳಿ ಅಥವಾ ಮನುಷ್ಯರನ್ನ ಅಸುರಿ ಸಂಪ್ರದಾಯದವರು ಅಂತ ಹೇಳಿ ಎರಡು ಒಂದೇ. ಬಾಬೋರ್ ಬಂದು ಪುನಃ ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತಾರೆ. ಬಾಬೋರ್ ಬರ್ತಾರೆ, ಭೂತೋನ್ಸೆ ಚುಡಾನೆ और अपने साथ योग लगाए देवता बनाते हैं. ಬಾಬೋರ್ ಬಂದಿರೋದು ಈ ಭೂತ ಪೂಜೆಗಳನ್ನ ಬಿಡಿಸಿ, ಭೂತಗಳನ್ನ ಬಿಡಿಸಿ, ಬುದ್ಧಿಯೋಗನ ತನ್ನ ಜೊತೆ ಕನೆಕ್ಟ್ ಮಾಡಿಸಿ ದೇವತೆಗಳನ್ನಾಗಿ ಮಾಡಕ್ಕೋಸ್ಕರ ಬಂದಿದ್ದಾರೆ. ಗುರುನಾನಕ್ ಎಷ್ಟೊಂದು ಮಹಿಮೆ ಇದೆ. ಗುರುನಾನಕ್ ಮಹಿಮೆ ಯಾರ್ದು ಹಾಡಿದ್ರು? ಪರಂಪಿತ ಪರಮಾತ್ಮನ ಮಹಿಮೆ ಹಾಡಿದ್ರು. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ ಅಂತ ಹೇಳಿ, ಅವರೇ ಪತೀತರನ್ನು ಪಾವನ ಮಾಡುವಂತವ್ರು ಕೂಡ. ಅಚ್ಚ, ಒಳ್ಳೇದು. ಮಧುರ, ಅತಿ ಮಧುರ, ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಮಸ್ತೆ ನಾವು ಸ್ವೀಕಾರ ಮಾಡಿ, ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪು, ಶುಭೋದಯ, ನಮಸ್ತೆ ನಮಸ್ತೆ ನಮಸ್ತೆ. ತಂದೆಗೆ, ಶಿಕ್ಷಕನಿಗೆ, ಸದ್ಗುರುವಿಗೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಬ್ರಾಹ್ಮಣರಿಂದ ದೇವತೆಗಳಾಗ್ಲಿಕ್ಕೆ ಏನೆಲ್ಲ ಕೊಳಕು ಅಭ್ಯಾಸಗಳಿದೆ, ಅಶುದ್ಧ ಆಹಾರ ಪಾನೀಯ, ಮತ್ತೊಂದು ಏನೆಲ್ಲ ಕೊಳಕು ಅಭ್ಯಾಸಗಳಿದೆ, ಅದೆಲ್ಲವನ್ನ ಬಿಡಬೇಕು. ಶೂದ್ರರಿಂದ ಬ್ರಾಹ್ಮಣ ಧರ್ಮದಲ್ಲಿ ಕನ್ವರ್ಟ್ ಆಗಿ, ಅಂದ್ರೆ ಸಂಸ್ಕಾರ, ಇಲ್ಲೇನು ಜಾತಿ ಪರಿವಾರ ಕನ್ವರ್ಟ್ ಅದಲ್ಲ, ಸಂಸ್ಕಾರದ ಪರಿವರ್ತನೆ ಇದು. ಶೂದ್ರರಿಂದ ಬ್ರಾಹ್ಮಣ ಧರ್ಮದಲ್ಲಿ ಕನ್ವರ್ಟ್ ಆಗಿ ದೇವತೆಗಳಾಗ್ಲಿಕ್ಕೆ ಈಶ್ವರಿಯ ಮಿಷನಿನ ಕಾರ್ಯದಲ್ಲಿ, ಈಶ್ವರಿಯ ಸೇವಾ ಕಾರ್ಯದಲ್ಲಿ ಸಹಯೋಗಿಗಳಾಗಿ. ಶರಾಬು, ಸಿಗರೇಟು, ಇನ್ನು ಏನೇನೆಲ್ಲ ಬಂದಿದೆಯಲ್ಲ ಇವತ್ತು, ಗುಟ್ಕಾ, ಮತ್ತೊಂದು ಏನೇನೆಲ್ಲ, ಇವೆಲ್ಲ ಗಂದಿ ಆದತ್ತೆ. ಇವೆಲ್ಲ ತಿನ್ನೋದು, ಜಗಿಯೋದು, ಕುಡಿಯೋದು, ಸೇದೋದು ಎಲ್ಲ ಕೆಟ್ಟ ಅಭ್ಯಾಸಗಳು. ನಿಕಾಲ್ದೇನಿ, ಅದನ್ನೆಲ್ಲ ಬಿಡ್ಬೇಕು. ಇಲ್ಲಾಂದ್ರೆ ಆತ್ಮಕ್ಕೆ ತುಂಬಾ ದುಃಖ ಆಗುತ್ತೆ. ಇವಾಗ ಅದನ್ನ ಬಿಡುವಂತ ಸಾಹಸ ಮಾಡ್ಲಿಲ್ಲ ಅಂದ್ರೆ ನೋಡಿ, ಕಲಿಯೋದು ಈಸಿ, ಬಿಡೋದೆಷ್ಟು ಕಷ್ಟ. ಯಾರೋ ಇಷ್ಟು ಬೀಡಿ ಸೇರ್ತಿದ್ರಂತೆ ಬಾಬೋರ್ ಮಗು. ಶರೀರ ಬಿಟ್ಟ ಮೇಲೆ ಇನ್ನೊಬ್ರು ಯಾರೋ 2 ಸ್ಪೂನ್ ಕುಡಿತಿದ್ರಂತೆ. ಶರೀರ ಬಿಟ್ಟ ಮೇಲೆ ಆ ಆತ್ಮ
ಸಂದೇಶಿ ಶರೀರದಲ್ಲಿ ಬಂದು ಇಷ್ಟೊಂದು ದುಃಖಿಸುತ್ತೆ, ಇಷ್ಟೊಂದು ಅಳುತ್ತೆ. ಬಾಬು ಅವ್ರು ಅಷ್ಟು ಹೇಳಿದ್ರೆ ನಾನು ಇಷ್ಟು ಬಿಡಕ್ಕಾಗ್ಲಿಲ್ವಲ್ಲ ಅಂತ. ಯಾಕೆಂದ್ರೆ ಅದ್ರ ರಿಸಲ್ಟು ಅಲ್ಲಿ ಕಾಣಿಸ್ತದೆ ಅವರಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ನೀವು ಬ್ರಾಹ್ಮಣರಿಗೆ ಬಿಡ್ಬೇಕಿದು. ನಿಶ್ಚಯ ಇದೆ ಅಂದ್ರೆ ಬಿಡ್ಲೇಬೇಕು. ಬುದ್ಧಿಗೆ ಬಂದ್ಬಿಡುತ್ತೆ ನಾನು ಆಹಾರ ಪಾನೀಯ ಶುದ್ಧ ಆಗ್ಬೇಕಂತ. ಎರಡನೇದು, ಈ ವಿನಾಶ ಕಾಲದ ಸಮಯದಲ್ಲಿ ಒಬ್ಬ ತಂದೆ ಜೊತೆ ಸತ್ಯ ಪ್ರೀತಿಯನ್ನ ಇಟ್ಕೊಳ್ಳಿ. ಹಳೆ ಮನೆ ಇನ್ನೇನು ಬಿದ್ದೋಗುತ್ತೆ. ಆದ್ದರಿಂದ ಇದರಿಂದ ನಿಮ್ಮ ಮನಸ್ಸನ್ನ ತೆಗೆದು ಹೊಸದ್ರಲ್ಲಿ ಜೋಡಿಸಿ, ಸತ್ಯಯುಗದಲ್ಲಿ ಜೋಡಿಸಿ. ವರದಾನ, ಶ್ರೇಷ್ಠ ಕರ್ಮದಿಂದ ಸ್ಮರಣೆಗೆ ಯೋಗ್ಯರಾಗವ್ರೆ ಯೋಗಯುಕ್ತ ಯುಕ್ತಿಯುಕ್ತ ಭವ. ಶ್ರೇಷ್ಠ ಕರ್ಮದಿಂದ ಸ್ಮರಣೆಗೆ ಯೋಗ್ಯರಾಗವ್ರೆ योगयुक्त युक्तियुक्त भव. आपका एक एक कर्म जितना श्रेष्ठ होगा उतना ही श्रेष्ठ आत्माओं में सिमरन किए जाएंगे. ನಿಮ್ಮ ಒಂದೊಂದು ಕರ್ಮ ಎಷ್ಟು ಶ್ರೇಷ್ಠ ಆಗುತ್ತೋ ಅಷ್ಟು ನೀವು ಶ್ರೇಷ್ಠ ಆತ್ಮಗಳ ಜೊತೆಗೆ ಸ್ಮರಿಸಲ್ಪಡ್ತೀರಾ. भक्ति में नाम का सिमरन करते, लेकिन यहाँ जो श्रेष्ठ आत्माएं उनके गुणों और कर्म का सिमरन, गुणों और कर्म को मिसाल बनाने के लिए सिमरन करते हैं. ಭಕ್ತಿ ಮಾರ್ಗದಲ್ಲಿ ಸುಮ್ಮನೆ ಸ್ಮರಣೆ ಮಾಡ್ತಾರೆ, ಅಂದ್ರೆ ಅವರನ್ನ ನೆನೆಸ್ಕೋತಾರೆ. ಆದ್ರೆ ಇಲ್ಲಿ ಯಾರು ಶ್ರೇಷ್ಠ ಆತ್ಮಗಳು ಅವರ ಗುಣ, ಅವರ ಶ್ರೇಷ್ಠ ಕರ್ಮವನ್ನ ಉದಾಹರಣೆಯನ್ನಾಗಿ ಮಾಡ್ಕೊಳ್ಳಕ್ಕೆ ಸ್ಮರಣೆ ಮಾಡ್ತಾರೆ. ಆ ಆದರ್ಶವನ್ನ ಅನುಕರಣೆ ಮಾಡಕ್ಕೋಸ್ಕರ ಸ್ಮರಣೆ ಮಾಡ್ತಾರೆ. ತಾವ್ ಶ್ರೇಷ್ಠ ಕರ್ಮಕ್ಕೆ ಆಧಾರ ಪರ್ ಸಿಮಿರನ್ ಯೋಗ್ಯ ಬಂತೆ ಜಾಯಂಗೆ. ನೀವೆಷ್ಟು ಶ್ರೇಷ್ಠ ಕರ್ಮ ಮಾಡ್ತೀರಿ ಸಂಗಮ್ ಯುಗದಲ್ಲಿ ಅಷ್ಟು ನೀವು ಸ್ಮರಣೆಗೆ ಯೋಗ್ಯರಾಗ್ತೀರಿ. ಆದ್ದರಿಂದ ಯೋಗಯುಕ್ತರಾಗಿ, ಯೋಗಯುಕ್ತರಾಗೋದ್ರಿಂದ ನಿಮ್ಮ ಪ್ರತಿ ಸಂಕಲ್ಪ, ಶಬ್ದ, ಕರ್ಮ ಯೋಗಯುಕ್ತ ಅವಶ್ಯಕವಾಗಿ ಆಗುತ್ತೆ, ಯುಕ್ತಿಯುಕ್ತ ಅವಶ್ಯಕವಾಗಿ ಆಗುತ್ತೆ. ಒಂದ್ಸೆ ಅಯುಕ್ತ, ಯೋಗಯುಕ್ತ ಯುಕ್ತಿಯುಕ್ತ ಅಂದ್ರೆ ಅವರಿಂದ ಅಯುಕ್ತ ಕರ್ಮ ಅಂದ್ರೆ ಶ್ರೀಮತದ ವಿರುದ್ಧ ಅಯುಕ್ತ ಕರ್ಮ ಸಂಕಲ್ಪನೂ ಆಗೋದಿಲ್ಲ. ಎ ಬಿ ಕನೆಕ್ಷನ್, ಇದಕ್ಕೂ ಸಂಬಂಧ ಇದೆ. ಯೋಗಯುಕ್ತ ಯುಕ್ತಿಯುಕ್ತ ಆದ್ರೆ ಅಯುಕ್ತವಾದ ಸಂಕಲ್ಪ ಕರ್ಮಗಳು ನಿಮ್ಮಿಂದ ಆಗೋದಿಲ್ಲ. ಅದಕ್ಕೆ ಶ್ರೇಷ್ಠ ಕರ್ಮ ಮಾಡಿ. ಯಾಕೆಂದ್ರೆ ಎಲ್ಲರಿಗೂ ಅವಿನಾಶಿ ಸಂಪತ್ತು ಯಾವುದು? ಶ್ರೇಷ್ಠ ಕರ್ಮ. ಪರಮಾತ್ಮ ರಕ್ಷಣೆ ಮಾಡೋದು ಆಮೇಲೆ, ಫಸ್ಟ್ ನಮ್ಮ ಶ್ರೇಷ್ಠ ಕರ್ಮನೇ ನಮ್ಮ ರಕ್ಷಣೆ ಮಾಡೋದು. ಆ ಶ್ರೇಷ್ಠ ಕರ್ಮದಿಂದ ಎಲ್ಲರೂ ನಿಮ್ಮನ್ನ ಸ್ಮರಣೆ ಮಾಡಿ ನಿಮ್ಮ ಗುಣ ಕರ್ಮವನ್ನ ಉದಾಹರಣೆಯಾಗಿ ತಗೊಂಡು ಅದಕ್ಕೆ ಅದನ್ನ ಧಾರಣೆ ಮಾಡಕ್ಕೆ ಸ್ಮರಣೆ ಮಾಡ್ತಾರಲ್ಲ, ಆ ತರ ಸ್ಮರಣೆಗೆ ಯೋಗ್ಯರಾಗವ್ರೆ ಯೋಗಯುಕ್ತ ಯುಕ್ತಿಯುಕ್ತ ಭವ. ಸ್ಲೋಗನ್, ನಿಮಿತ್ತ और निर्माण चित्त यही सच्चे सेवादारी के लक्षण है. ನಾನು ನಿಮಿತ್ತ ಅಂದ್ರೆ ನಿರ್ಮಾಣ ಚಿತ್ತ, ಅಭಿಮಾನ ಇಲ್ಲ, ನಿಮಿತ್ತ. ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತತೆ ಏನಿದೆ ಇದೇ ಸತ್ಯ ಸೇವಾದಾರಿಗಳ ಲಕ್ಷಣ. ಇದು ಅವ್ಯಕ್ತ ಇಶಾರೆ. ಸದಾ ಹರ್ಷಿತವಾಗಿರ್ಲಿಕ್ಕೆ ತನ್ನ ನೇಚರ್ ಅನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲರಾಗಿ. ಸರಳ ಚಿತ್ತ ನೇಚರ್ ಇದ್ರೆ ಹರ್ಷಿತವಾಗಿರೋದ್ರ ಜೊತೆಗೆ नयनों से मुख से और चलन से मधुरता प्रत्यक्ष रूप में दिखाई देगी. ಸರಳ ಚಿತ್ತ ನೇಚರ್ ಇದ್ದಷ್ಟು ಹರ್ಷಿತವಾಗಿರ್ತೀರಿ. ಅದ್ರ ಜೊತೆಗೆ ನಿಮ್ಮ ನಯನಗಳಿಂದ, ನಿಮ್ಮ ಮಾತಿಂದ, ಚಲನೆಯಿಂದ ಮಧುರತೆಯ ರೂಪ ಬೇರೆಯವರಿಗೆ ಕಾಣಿಸ್ತದೆ. ಕವಿ ಮುಖ ಸೆ ಕಟು ವಚನ ನಹಿ ನಿಕ್ಲೆಂಗೆ, ಅಂತವ್ರ ಬಾಯಿಂದ ಎಂದೋ ಕಟು ವಚನ ಬರೋದಿಲ್ಲ. ಯಾಕೆಂದ್ರೆ ಸರಳ ಚಿತ್ತರು ಅಂದ್ರೇನೆ ಬಾಬೋರ್ ಹೆಂಗೆ ಹಂಗೆ. ಬಾಬಾ ಹೇಳೋದು ಅವ್ರ ಬಾಯಿಂದ ಎಂದು ಕಟು ವಚನ ಬರಲ್ಲ. ಉನ್ಕಾ ದಿಲ್ ದಿಮಾಗ್ ಬೋಲ್ ಸಬ್ ಏಕ್ ಸಮಾನ್ ಹೋಗ. ಅವ್ರ ಮಾತು, ಹೃದಯ, ಮನಸ್ಸು ಎಲ್ಲನೂ ಒಂದೇ ತರ ಇರುತ್ತೆ. ಹೃದಯದಲ್ಲಿ ಒಂದು, ಮಾತಲ್ಲಿ ಇನ್ನೊಂದು ಅದಿರೋದಿಲ್ಲ ನೋಡಿ. ಕೆಲವ್ರ ಮನ್ಸಲ್ಲಿ ಒಂದು, ಮಾತಾಡೋದೇ ಬೇರೆ. ದಿಲ್ ಮೇ ಏಕ್ ಬೋಲ್ ಮೇ ದೂಸರಾ ಸರಳತಾ ಕಿ ನಿಶಾನಿ ನಹಿ. ಇದು ಸರಳತೆಯ ಲಕ್ಷಣ ಅಲ್ಲ. सरल स्वभाव वाले सदा निर्माण चित्त निरअहंकारी निस्वार्थी होते हैं. सरल ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು, ನಿರಅಹಂಕಾರಿಗಳು, ನಿಸ್ವಾರ್ಥಿಗಳಾಗಿರ್ತಾರೆ. ಯಾರು? ಸರಳವಾಗಿರ್ತಾರೆ. ಅವರ ಹೃದಯ ಮತ್ತು ಮಾತು ಎರಡು ಒಂದೇ. ಇದೇ ಸರಳತೆಯ ಚಿಹ್ನೆ.
ಎರಡು ಬೇರೆ ಬೇರೆ ಇದೆ, ಮನ್ಸಲ್ಲೊಂದು ಮಾತಲ್ಲೊಂದು, ಒಳಗೊಂದು ಬೇರೊಂದು ಹೊರಗೊಂದು. ಅದಕ್ಕೆ ಸರಳ ಚಿತ್ತ ಅಂತ ಹೇಳಲ್ಲ. ಅಂಥವ್ರು ಹರ್ಷಿತವಾಗಿರಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲಿ ಹರ್ಷಿತತೆ ಇರುತ್ತೆ ಅಂದ್ರೆ ಎಲ್ಲಿ ದಿವ್ಯ ಗುಣಗಳಿರುತ್ತೆ ಅಲ್ಲ ಹರ್ಷಿತತೆ ಇರುತ್ತೆ. ಅದಕ್ಕೋಸ್ಕರ ಸರಳ ಚಿತ್ತ ನೇಚರ್ ಹರ್ಷಿತವಾಗಿರ್ತಾರೆ. ಅವರ ನಯನ, ಮಾತು, ಚಲನೆ ಎಲ್ಲದರಲ್ಲೂ ಆ ಹರ್ಷಿತತೆ ರಿಸಲ್ಟು ಮಧುರತೆ ಕಾಣಿಸುತ್ತೆ. ಎಂದು ಮಾತಲ್ಲಿ ಕಟು ವಚನ ಇರೋದಿಲ್ಲ. ಹೃದಯ, ಬುದ್ಧಿ, ಮನಸ್ಸು ಎಲ್ಲನೂ ಸಮಾನವಾಗಿರುತ್ತೆ. ಒಳಗೊಂದು ಹೊರಗೊಂದು, ಮನಸ್ಸಲ್ಲೊಂದು ಮಾತಲ್ಲೊಂದು ಇದೆಲ್ಲ ಇರಲ್ಲ. ಸರಳ ಚಿತ್ತತೆಯ ಲಕ್ಷಣ. ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತವಾಗಿರ್ತಾರೆ, ಅಹಂಕಾರಿಯಾಗಿರ್ತಾರೆ, ನಿಸ್ವಾರ್ಥಿಯಾಗಿರ್ತಾರೆ. ಅದಕ್ಕೆ ಹೇಳೋದು ಸರಳತೆ. ಕೆಲವ್ರು ನೋಡಿ ಲೌಕಿಕ ಅರ್ಥದಲ್ಲಿ ನಾನು ತುಂಬಾ ಸರಳಪ್ಪ. ಯಾವ್ದ್ರಲ್ಲಿ? ನನ್ನ ಬಟ್ಟೆ ಏನು ಕಾಸ್ಟ್ಲಿದ್ ಹಾಕೊಳ್ಳಲ್ಲ, ನಾನೇನು ಕಾಸ್ಟ್ಲಿದ್ ಅದಷ್ಟು ಆ ಸರಳತೆ ಏನು ಇಲ್ಲದೆ ಇರೋರು ಇರ್ತಾರೆ. ಅಥವಾ ಏನು ಇದ್ರೂ ಸರಳವಾಗಿರೋರು. ಅದು ಸರಳತೆ ಶಬ್ದಾರ್ಥದಲ್ಲಿ ಅಥವಾ ಪ್ರಾಪಂಚಿಕ ಅರ್ಥದಲ್ಲಿ. ಬಾಬೋರ ಸರಳತೆಯ ಅರ್ಥ ನೋಡಿ. ಇವಾಗ ಇಡೀ ತಿಂಗಳು ಬಾಬೋರಿ ಸರಳತೆ ಬಗ್ಗೆ ಹೇಳ್ತಾರೆ. ಬಾಬಾ ಹೇಳೋದು ಅವರೇ ಹರ್ಷಿತವಾಗಿರ್ಲಿಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಒಬ್ಬರ ಜೊತೆ ಮಾತ್ರ ಫುಲ್. ಇನ್ಯಾವ ದೇಹದಾರಿ ಜೊತೆನೂ ಪ್ರೀತಿಯನ್ನ ಇಡಬೇಡಿ. ಯಾರು ದೇವತಾ ಕುಲದ ಆತ್ಮಗಳು ಅವ್ರು ಆಟೋಮೆಟಿಕ್ ಬಾಬೋರ್ ಶ್ರೀಮತ ಪಾಲನೆ ಮಾಡ್ತಾರೆ. ಅವ್ರಿಗೇನು ಒತ್ತಾಯ ಹೇಳ್ಬೇಕು ಆ ಥರ ಏನಿಲ್ಲ, ತಿಳ್ಕೊಂಡ್ ಬಿಡ್ತಾರ ಅವರು. ಏಕೆಂದ್ರೆ ಇದೀಗ ವಿನಾಶದ ಸಮಯ. ಪ್ರೀತಿ ಬುದ್ಧಿಯವರಾಗಿ ನಿಮ್ಮ ಪ್ರೀತಿಯನ್ನ ಒಬ್ಬ ತಂದೆಯಲ್ಲಿ ಮಾತ್ರ ಜೋಡಿಸಿ. ಫುಲ್ ಅವರಲ್ಲಿ ಸ್ವಲ್ಪ ಇವರಲ್ಲಿ ಸ್ವಲ್ಪ ಹರಿದು ಹಂಚೋಗಿದ್ರೆ ಬಾಬೋರು ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮನುಷ್ಯರೇ ಸ್ವೀಕಾರ ಮಾಡಲ್ಲ, ಬಾಬೋರು ಯಾಕೆ ಸ್ವೀಕಾರ ಮಾಡ್ತಾರೆ? ಆದ್ದರಿಂದ ಪ್ರೀತಿ ಬುದ್ಧಿ ಮತ್ತೆ ಯಾವುದೇ ಕೆಟ್ಟ ಅಭ್ಯಾಸಗಳು ನಿಮ್ಮಲ್ಲಿ ಇರಬಾರ್ದು. ಮತ್ತು ಮನುಷ್ಯರ ಮಾತಿ ಕಿವಿ ಕೊಡಬಾರ್ದು. ಬ್ರಾಹ್ಮಣರು ಅಯ್ಯೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ಲಿಲ್ಲ ಅಂದ್ರೆ, ಮಾಂಸ ತಿನ್ಲಿಲ್ಲ ಅಂದ್ರೆ, ಕುಡಿಲಿಲ್ಲ ಅಂದ್ರೆ ಶಕ್ತಿ, ಇವೆಲ್ಲ ಅದಕ್ಕೆ ಸಿಕ್ಕಾಕೊಂಡಿರೋ ಬಂಧನದಲ್ಲಿರೋರು ಮಾತುಗಳಿದು. ಆದ್ರೆ ಯಾರು ಬಾಬೋರ್ ಮೇಲೆ ಪ್ರೀತಿ ಇದೆ, ನಿಶ್ಚಯ ಬುದ್ಧಿ ಇದ್ದಾರೆ, ಅವ್ರಿಗೆ ಯಾವುದನ್ನು ಬಿಡಕ್ಕೆ ಎಷ್ಟೊತ್ತು. ಎಂತೆಂಥವ್ರು ಒಂದು ಕ್ಷಣ ಮಾತ್ರದಲ್ಲಿ ಬಿಟ್ಟು ಬಿಡ್ತಾರೆ. ನಾವು ಹೇಳ್ತಾರೆ ಯಾರಿಗೆ ಇಂಥ ಕೆಟ್ಟ ಅಭ್ಯಾಸಗಳಿದೆಯೋ ಅವರೆಂದು ಉನ್ನತ ಪದವಿನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಒಂದು ಚಿಕ್ಕದನ್ನು ಬಿಡಕ್ಕಾಗಲ್ಲ ಅಂದ್ರೆ ಬಾಬೋರ್ ಹೆಂಗೆಲ್ಲ ಕೊಡ್ತಾರೆ ವಿಶ್ವಾಸ ಇಟ್ಟು ನಮ್ಗೆ. ಓಂ ಶಾಂತಿ.